ನಮಸ್ತೆ ಆಲ್ ಮಾಸ್ಟರ್ಸ್. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಹಂಚಿದಂತಹ ಪತ್ರಿಜಿ ಮಹಾಗುರುಗಳಿಗೆ, ಮಾತೋಶ್ರೀ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಹಾಸ್ಟೆಲ್ ಮಾಸ್ಟರ್ಸ್ ಅವರಿಗೆ, ಹಾಸ್ಟೆಲ್ ಪಿರಮಿಡ್ಸ್ಗೆ, ಹಾಸ್ಟೆಲ್ ಕ್ರಿಸ್ಟಲ್ಸ್ಗೆ ಹಾಗೂ ಈ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ತಂದಂತ ಸಹೋದರಿಯವರಿಗೆ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಅನಂತ ಕೋಟಿಗಳನ್ನು ಸಲ್ಲಿಸುತ್ತಾ ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇನೆ ಮಾಸ್ಟರ್ಸ್. ಇಂದಿನ ಜ್ಞಾನ ಹಂಚಿಕೆಗಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಪ್ರಾಣಶಕ್ತಿ. ಪ್ರಾಣಶಕ್ತಿಯ ಬಗ್ಗೆ ಈಗಾಗಲೇ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಸಾಕಷ್ಟು ಮಾಸ್ಟರ್ಸ್ ಈ ವೇದಿಕೆಯಲ್ಲಿ ಸಾಕಷ್ಟು ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್, ಇನ್ನೂ ಸ್ವಲ್ಪ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಲ್ತಕ್ಕಂಥದ್ದು. ಅದು ಮೆಟ್ಟಿ ನಿಲ್ಲುತ್ತದೆ ಎಂದು ದೃಢವಾಗಿ ಹೇಳುತ್ತಿದ್ದಾರೆ. ಪ್ರಾಣಶಕ್ತಿಯ ಅರಿವನ್ನು ತಡೆಯುವಂತ ಶಕ್ತಿ ಯಾವುದಕ್ಕೂ ಇಲ್ಲ. ಪ್ರಾಣಶಕ್ತಿ ಇರುವುದು ಮತ್ತಷ್ಟು ಪ್ರಾಣಶಕ್ತಿಯನ್ನು ಒಟ್ಟುಗೂಡಿಸಿ ಸಂಗ್ರಹಿಸಿಟ್ಟುಕೊಳ್ಳುವುದು ಮಾತ್ರವೇ ಸಾಕಾಗುವುದಿಲ್ಲ. ಪ್ರಾಣಶಕ್ತಿ ಇಲ್ಲದಿರುವುದು ಎಷ್ಟು ದುರದೃಷ್ಟವೋ, ಇರುವ ಪ್ರಾಣಶಕ್ತಿಯನ್ನು ಬಳಸದೇ ಇರುವುದು ಸಹ ಅಷ್ಟೇ ನಿಷ್ಪ್ರಯೋಜಕ. ಇದರ ಬಗ್ಗೆ ಗುರುಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಈ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಪ್ರಾಣಶಕ್ತಿಯನ್ನು ಉದ್ದೀಪನಗೊಳಿಸ್ಕೊಳ್ಳಿಕ್ಕಾಗಿ ಮಾಸ್ಟರ್ಸ್. ಉದ್ದೀಪನಗೊಳಿಸ್ಕೊಂಡ ನಂತರ ಅದನ್ನ ಬಳಸ್ಬೇಕು. ಬಳಸದೇ ಇದ್ರೆ ಪ್ರಾಣಶಕ್ತಿ ಇಲ್ದರ ತರ ನಾವು ನಿಷ್ಪ್ರಯೋಜಕರಾಗ್ತೀವಿ ಅಂತ ಅರ್ಥ ಮಾಸ್ಟರ್ಸ್. ಉಪಯೋಗಿಸದೇ ಇರ್ತಕ್ಕಂಥ ಪ್ರಾಣಶಕ್ತಿಯು ನಾಡಿ ಮಂಡಲದ ಶಾಖೆಗಳಲ್ಲಿ ಕಸದಂತೆ ಸಂಗ್ರಹವಾಗಿ ಬಿಡುತ್ತದೆ. ನಾವೇನಾದ್ರೂ ಪಡೆದುಕೊಂಡಂತಹ ಪ್ರಾಣಶಕ್ತಿಯನ್ನು ಉಪಯೋಗಿಸದೆ ಹೋದ್ರೆ ಅದು ನಮ್ಮ ನಾಡಿ ಮಂಡಲದಲ್ಲಿ ಕಸವಾಗಿ ಪರಿಣಾಮವಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾಡಿ ಪ್ರಸಾರ ನಾಳಗಳಲ್ಲಿ ಹೀಗೆ ಶಕ್ತಿ ವ್ಯರ್ಥಗಳು ಸಂಗ್ರಹವಾಗುತ್ತಿರುವಾಗ ಎಲ್ಲ ರೀತಿಯ ಕಷ್ಟಕರವಾದ ಪರಿಣಾಮಗಳು ನಾಡಿ ವ್ಯವಸ್ಥೆಯಲ್ಲಿ ಸ್ಥಾನ ಮಾಡಿಕೊಂಡು ಪ್ರಾಣಶಕ್ತಿ ಹರಿವಿಗೂ ಹಾಗೂ ಸಂಗ್ರಹವಾಗುತ್ತಿರುವ ವ್ಯರ್ಥ ಸ್ಫಟಿಕಗಳ ನಡುವೆ ಉಂಟಾಗುವ ಸಂಘರ್ಷಣೆಯಿಂದ ದೇಹ ವ್ಯವಸ್ಥೆಗೆ ಬಹಳಷ್ಟು ಹಾನಿ ಉಂಟಾಗುತ್ತದೆ. ನಾವು ಪ್ರಾಣಶಕ್ತಿಯನ್ನು ಪಡ್ಕೊಂಡು ಅದನ್ನು ಸದುಪಯೋಗ ಮಾಡ್ಕೊಂಡ್ಲೇ ಇಲ್ಲ ಅಂತ ಅಂದ್ರೆ ಅದು ಕಸದ ರೀತಿಯಲ್ಲಿ ನಮ್ಮ ನಾಡಿ ಮಂಡಲದಲ್ಲಿ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಸಂಗ್ರಹ ಆಗ್ಬಿಟ್ಟು ಅದು ನಮ್ಗೆ ವ್ಯರ್ಥ ಅನಾರೋಗ್ಯವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರು ಮಾಸ್ಟರ್. ಅಂತಸ್ಫೂರ್ತಿ ಪ್ರವಾಹಗಳಂತೆ ಅಸಾಧಾರಣ ಕುತೂಹಲದಿಂದ, ಉತ್ಸಾಹದಿಂದ, ಸದುದ್ದೇಶಗಳಿಂದ ಎಲ್ಲರಿಗೂ ಸಹಾಯ ಮಾಡಬೇಕೆಂಬ, ಎಲ್ಲರಿಗೂ ಸೇವೆ ಮಾಡಬೇಕೆಂಬ ಪ್ರೇರಣೆಯಂತೆ ಸೃಜನಾತ್ಮಕತೆಯಿಂದ ಜ್ಞಾನೋದಯ ಪ್ರೇರಿತ ಜಿಜ್ಞಾಸೆಯಂತೆ ಜ್ಞಾನೋದಯವನ್ನು ಪಡೆಯಬೇಕೆಂಬ, ಉದ್ಧಾರ ಮಾಡಿಕೊಳ್ಳಬೇಕೆಂಬ ಪ್ರಬಲವಾದ ಅಂತಃ ಪ್ರೇರಣೆಯಂತೆ ಮಾರ್ಗದರ್ಶಕನಂತೆ ಎಲ್ಲರನ್ನು ಮುಂದಿದ್ದು ನಡೆಸಬೇಕೆಂದರೂ, ಎಲ್ಲರಿಗೂ ಬೋಧಿಸಬೇಕೆಂದರೂ, ಎಲ್ಲರಿಗೂ ಯುಕ್ತ ಸೇವೆ ಮಾಡಬೇಕೆಂದರೂ, ಸ್ಪಷ್ಟವಾದ ಸೃಜನಶೀಲವಾದ ಆಲೋಚನೆಯ ವಿಧಾನದಿಂದ ಇರಬೇಕೆಂದರೂ ಅತ್ಯಂತ ಪ್ರೋತ್ಸಾಹದಂತೆ ಪ್ರಾಣಶಕ್ತಿಯು ಪ್ರಕಟವಾಗುತ್ತಿರುತ್ತದೆ. ನಮ್ಮಲ್ಲಿ ಪ್ರಾಣಶಕ್ತಿ ಹೇಗೆ ಪ್ರಕಟವಾಗುತ್ತದೆ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅಂತಸ್ಫೂರ್ತಿ ಪ್ರವಾಹಗಳಂತೆ ಅಸಾಧಾರಣ ಕುತೂಹಲ ನಮ್ಮಲ್ಲಿ ಹೆಚ್ಚುತ್ತೆ, ಉತ್ಸಾಹವಿರುತ್ತೆ, ಸದಾ ಉತ್ಸಾಹಗಳಾಗಿರ್ತೀವಿ, ಸದುದ್ದೇಶಗಳಿಂದ ಎಲ್ಲರಿಗೂ ಸಹಾಯ ಮಾಡಬೇಕು, ಒಳ್ಳೆ ಉದ್ದೇಶ ಇಟ್ಕೊಂಡಿರ್ತೀವಿ, ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಉದ್ದೇಶಗಳಿಂದ ಸಹಾಯ ಮಾಡಬೇಕು ಅಂತ, ಎಲ್ಲರಿಗೂ ಸೇವೆ ಮಾಡಬೇಕು ಅನ್ನೋ ಪ್ರೇರಣೆ ನಮ್ಮ ಅಂತರ್ವಾಣಿಯಲ್ಲಿ ಬರ್ತಾ ಇರ್ತದೆ ಮಾಸ್ಟರ್ಸ್. ಹಾಗೆ ಸದಾ ಸೃಜನಾತ್ಮಕತೆಯಿಂದ ಇರ್ತೇವೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದಿನಪೂರ್ತಿ ಜ್ಞಾನೋದಯ ಪ್ರೇರಿತ ಜಿಜ್ಞಾಸೆಯಂತೆ ಜ್ಞಾನೋದಯವನ್ನು ಪಡೆಯಬೇಕು ಅನ್ನೋದು ಅದೇ ಜಿಜ್ಞಾಸೆ ಇರುತ್ತೆ. ಜ್ಞಾನವನ್ನು ಹಂಚಬೇಕು ಅನ್ನೋ ಜಿಜ್ಞಾಸೆನೂ ಕೂಡ ಇರುತ್ತೆ. ಈ ಉದ್ಧಾರ ಮಾಡಿಕೊಳ್ಳಬೇಕು, ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು, ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಅನ್ನೋದು ಕೂಡ ಪ್ರಬಲವಾದ ಅಂತ ಪ್ರೇರಣೆ ಇರುತ್ತದೆ. ಮತ್ತೆ ಎಲ್ಲರಿಗೂ ಮಾರ್ಗದರ್ಶಕರಂತೆ ಎಲ್ಲರನ್ನು ಮುಂದಿದ್ದು ನಾನು ನಡೆಸಬೇಕು ಅನ್ನತಕ್ಕಂಥ ಜ್ಞಾನ ನಮ್ಮಲ್ಲಿ ಬರುತ್ತೆ. ಎಲ್ಲರಿಗೂ ಬೋಧಿಸಬೇಕು ಹಾಗೂ ಎಲ್ಲರಿಗೂ ಯುಕ್ತ ಸೇವೆ ಮಾಡಬೇಕೆಂಬ ಅತ್ಯಂತ ಸ್ಪಷ್ಟವಾದ ಸೃಜನಶೀಲವಾದ ಆಲೋಚನೆ ನಮ್ಮಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಪ್ರಾಣಶಕ್ತಿಯ ಅರಿವು ಸರಾಗವಾಗಿ ನಡೀತಾ ಇದೆ ಅಂತ ಅರ್ಥ ಮಾಸ್ಟರ್ಸ್. ಅಂತಃ ಪ್ರೇರಣೆಗಳನ್ನು, ಆತ್ಮ ಬೋಧನೆಗಳನ್ನು, ಅಂತಃ ಪ್ರಜ್ಞೆಯನ್ನು ಸರಿಯಾಗಿ ಗ್ರಹಿಸಿ ಉಪಯೋಗಿಸಿದ ಇದ್ದರೆ ಆ ಪ್ರಾಣಶಕ್ತಿ ಸಮಸ್ತ ನಾಡಿ ವ್ಯವಸ್ಥೆಯಲ್ಲಿ ಸ್ಫಟಿಕಗಳಂತೆ ಘನೀಭವಿಸಿ ಸಂಗ್ರಹವಾಗುತ್ತದೆ.
ನಾವು ಆ ಪ್ರಾಣಶಕ್ತಿಯನ್ನು ಸರಿಯಾಗಿ ಉಪಯೋಗಿಸದೆ ಹೋದ್ರೆ ಏನಾಗ್ತದೆ ಅಂದ್ರೆ ನಾಡಿ ಮಂಡಲ ವ್ಯವಸ್ಥೆಯಲ್ಲಿ ಹರಳುಗಳ ರೀತಿಯಲ್ಲಿ ಆಗಿ ನಾವು ಹೆಂಗೆ ಹರಿತಕ್ಕಂಥ ನೀರಿಗೆ ಯಾವುದಾದ್ರೂ ಕಲ್ಲು ಆ ಥರ ಅಡ್ಡ ಬಂದಾಗ ಯಾವ ರೀತಿ ಆಗ್ತದೋ ಹಾಗೆ ನಾಡಿ ಮಂಡಲದಲ್ಲಿ ಪ್ರಾಣಶಕ್ತಿಯ ಅರಿವಿಗೆ ಇವು ಘನೀಭವಿಸಿಕೊಂಡು ಏನು ಉಂಟು ಮಾಡುತ್ತೆ ಅಂದ್ರೆ ಮಾಸ್ಟರ್ಸ್ ಭಯ, ಅಸಹನೆ, ಕೋಪವು ರೊಚ್ಚಿಗೆದ್ದ ಹೀಗೆ ನಾಡಿ ಮಂಡಲದಲ್ಲಿ ಸಂಗ್ರಹವಾಗುತ್ತಿರುವ ಸ್ಫಟಿಕಗಳು ಹಾನಿಕಾರಕವಾಗಿ ಮಾರ್ಪಟ್ಟು ನಾಡಿ ಮಂಡಲ ಶಾಖೆಗಳಲ್ಲಿ ಅಪಸ್ಮಾರ ಸ್ಥಿತಿಯನ್ನುಂಟು ಮಾಡಿ ವಿಷಗಳನ್ನು ಬಿಡುಗಡೆ ಮಾಡುತ್ತದೆ. ನಾವೇನಾದ್ರೂ ಪ್ರಾಣಶಕ್ತಿಯನ್ನು ಸದುಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಯಾವ ಅಪಾಯವನ್ನು ಉಂಟು ಮಾಡ್ತದೆ ಅಂದ್ರೆ ನಮ್ಮನ್ನ ಅಪಸ್ಮಾರ ಸ್ಥಿತಿಗೂ ಕೂಡ ತರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಆದ್ದರಿಂದಲೇ ನಮಗೆ ಲಭಿಸಿರುವ ಪ್ರತಿಭೆಯನ್ನು ನಾವು ವ್ಯಕ್ತಪಡಿಸಬೇಕೆಂಬ ಮಾತು ಹೇಳಲ್ಪಟ್ಟಿದೆ. ಆದ್ದರಿಂದ ನಮಗೆ ಯಾವ ಪ್ರತಿಭೆ ಇದೆಯೋ ಅದನ್ನ ವ್ಯಕ್ತಪಡಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ಹೇಳಿದ್ದಾರೆ. ಸದ್ವಿನಿಯೋಗ ಮಾಡು, ಖಚಿತವಾಗಿಯೂ ನೀಡಲ್ಪಡುತ್ತದೆ. ನಿನ್ನಲ್ಲಿ ಇರ್ತಕ್ಕಂಥ ಪ್ರತಿಭೆ ಜ್ಞಾನವನ್ನ ಸದ್ವಿನಿಯೋಗ ಮಾಡು, ಅದು ಖಚಿತವಾಗಿ ನಿಮಗೆ ನೀಡಲ್ಪಡುತ್ತದೆ. ಮಾಡದೇ ಇರುವವರಿಗೆ ಅವರಿಗೆ ನೀಡಿರುವುದನ್ನು ಸಹ ಹಿಂಪಡೆಯುತ್ತದೆ. ಅಕಸ್ಮಾತ್ ಆಗಿ ನಾವು ಪ್ರಾಣಶಕ್ತಿಯನ್ನು ಪಡೆದು ನಾವು ಹಂಚದೇ ಹೋದ್ರೆ ಏನಾಗ್ತದೆ ಅಂದ್ರೆ ನಮ್ಮಿಂದ ಹಿಂಪಡೆಯಲಿಕ್ಕೂ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ತೆಲುಗಿನಲ್ಲಿ ಒಂದು ನಾಣ್ಣುಡಿ ಇದೆಯಲ್ಲ ಮಾಸ್ಟರ್ಸ್, ಪಂಚಿದಷ್ಟು ಪೆಂಚುತುಂದಿ ಅಂತ. ಅದೇ ರೀತಿಯಾಗಿ ನಾವು ನಮಗೆ ಪಡೆದಿರ್ತಕ್ಕಂಥದ್ದು ನಾವು ಪ್ರತಿ ಸರಿನೂ ಕೂಡ ಹಂಚ್ತಾ ಹೋಗ್ಬೇಕೆ ಹೊರತು ನಾವು ಅದನ್ನೇ ಶೇಖರಣೆ ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅನ್ನೋ ಮಾಹಿತಿಯನ್ನು ಕೊಡ್ತಿದ್ದಾರೆ ಮಾಸ್ಟರ್ಸ್. ಉಪಯೋಗಿಸುತ್ತಿದ್ದರೆ ಏನಾಗುತ್ತದೆ ಅಂದ್ರೆ ಎಲ್ಲರಿಗೂ ಹಂಚುತ್ತಿದ್ದರೆ ಪ್ರಾಣಶಕ್ತಿಯು ವೃದ್ಧಿಯಾಗುತ್ತದೆ. ವಿಮೋಚನೆ, ಮುಕ್ತಿ ಸ್ಥಿತಿ, ಸ್ವಾಸ್ಥ್ಯ ಸ್ಥಿತಿಯನ್ನು ಹೆಚ್ಚಿಸುವ ಆತ್ಮಶಕ್ತಿಯೇ ಇದು. ನಮ್ಮಲ್ಲಿ ಯಾವ ಲಾಭಗಳನ್ನ ನೀಡ್ತದೆ ಅಂದ್ರೆ ಮಾಸ್ಟರ್ಸ್, ನಮಗೆ ಈ ಭವಬಂಧನಗಳಿಂದ ವಿಮೋಚನೆ ಪಡೆಯಲಿಕ್ಕೆ ಸಾಧ್ಯತೆ ಇದೆ, ಮತ್ತೆ ಮುಕ್ತಿ ಸ್ಥಿತಿಯ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ, ಹಾಗೂ ನಮ್ಮ ಆರೋಗ್ಯ ಸ್ಥಿತಿಯನ್ನು ಅತ್ಯುತ್ತಮವಾಗಿ ಕೂಡ ಮಾಡ್ತದೆ. ಹೆಚ್ಚುವ ಆತ್ಮಶಕ್ತಿಯೇ ಈ ಪ್ರಾಣಶಕ್ತಿ ಆಗಿರೋದ್ರಿಂದ ಆತ್ಮಶಕ್ತಿಯು ನಮಗೆ ಅನುಗ್ರಹಿಸಲ್ಪಟ್ಟಿರುವ ಒಂದು ಉಡುಗೊರೆ. ವಿಶ್ವಾತ್ಮನಿಂದ ನೀಡಲ್ಪಟ್ಟಿರ್ತಕ್ಕಂಥ ಒಂದು ಉಡುಗೊರೆ ಇದು, ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಈ ಉಡುಗೊರೆಯನ್ನು ಸಮಸ್ತ ಜೀವರಾಶಿಗಳ ಶ್ರೇಯಸ್ಸಿಗಾಗಿ ಸೇವೆಗಾಗಿ ಉಪಯೋಗಿಸಬೇಕು. ಹಾಗಾದ್ರೆ ಈ ಪ್ರಾಣಶಕ್ತಿಯನ್ನು ಏನ್ ಮಾಡ್ಬೇಕು, ನಮಗೆ ದೊರೆತಿರ್ತಕ್ಕಂಥ ಉಡುಗೊರೆಯನ್ನು ಏನ್ ಮಾಡ್ಬೇಕು ಅಂದ್ರೆ ಮಾಸ್ಟರ್ಸ್, ಸಮಸ್ತ ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಲಿಕ್ಕೆ ಬಳಸಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇರುವ ಪ್ರಾಣಶಕ್ತಿಯನ್ನು ಉಪಯೋಗಿಸದಿದ್ದರೆ ಅದು ಪರಮ ವಿಕಾರವಾದ ನಿರ್ಜೀವ ನಾಡಿ ಕಣಗಳ ಕಸದಂತೆ ಮಾರ್ಪಡುತ್ತದೆ. ನಾವು ಉಪಯೋಗಿಸದೆ ಹೋದ್ರೆ ಅದು ವಿಕಾರವಾಗಿ ನಿರ್ಜೀವ ನಾಡಿ ಕಣಗಳಾಗಿ ಮಾರ್ಪಟ್ಟು ಅದು ಕಸದಂತೆ ಮಾರ್ಪಾಡಾಗುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಇಲ್ಲದಿದ್ದರೂ, ಇರುವ ಪ್ರಾಣಶಕ್ತಿ ವ್ಯರ್ಥವಾದರೂ, ದುರುಪಯೋಗ ಪಡಿಸಿದರೂ ಕೆಲವು ರೋಗಗಳು ಶರೀರದಲ್ಲಿ ಸಂಭವಿಸುತ್ತವೆ. ನಮ್ಮಲ್ಲಿ ಪ್ರಾಣಶಕ್ತಿ ಇಲ್ಲದೆ ಹೋದ್ರೂ ಕೂಡ ಕಷ್ಟವೇ. ಪ್ರಾಣಶಕ್ತಿ ಇಲ್ಲದೆ ಹೋದ್ರೆ ಅದನ್ನು ವೃದ್ಧಿ ಮಾಡ್ಕೊಳ್ಲಿಕ್ಕೋಸ್ಕರ ಧ್ಯಾನವನ್ನ ಮಾಡ್ತಿದ್ದೇವೆ. ಆ ಮುಖಾಂತರ ನಾವು ಹೆಚ್ಚು ಪ್ರಾಣಶಕ್ತಿಯಿಂದ ವಿಶ್ವಾತ್ಮನಿಂದ ಪಡಿತಾ ಇದ್ದೇವೆ. ಆದ್ರೆ ಈ ಪಡೆದಂತ ಪ್ರಾಣಶಕ್ತಿಯನ್ನು ವ್ಯರ್ಥನೂ ಕೂಡ ಮಾಡ್ಕೋಬಾರ್ದು, ಮತ್ತೆ ದುರುಪಯೋಗನೂ ಮಾಡಬಾರ್ದು. ಅದರಿಂದ ಏನಾಗ್ತಿದೆ ಅಂದ್ರೆ ಕೆಲವು ರೋಗಗಳು ಶರೀರದಲ್ಲಿ ಸಂಭವಿಸುತ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇರುವ ಪ್ರಾಣಶಕ್ತಿಯನ್ನು ಕಿಂಚಿತ್ತೂ ಉಪಯೋಗಿಸದೇ ಇರುವುದರಿಂದ ಬಹಳ ಕ್ಲಿಷ್ಟಕರವಾದ ರೋಗಗಳು ಉದ್ಭವಿಸುತ್ತವೆ. ನಾವು ಪ್ರಾಣಶಕ್ತಿಯನ್ನು ಪಡೆದಾಗ್ಯೂ ಕೂಡ ನಾವು ಉಪಯೋಗಿಸದೆ ಹೋದ್ರೆ, ಸ್ವಲ್ಪನಾದ್ರೂ ಕೂಡ ಬಳಕೆ ಮಾಡ್ಲಿಲ್ಲಪ್ಪ ಅಂತ ಅಂದ್ರೆ ಕ್ಲಿಷ್ಟಕರವಾದ ರೋಗಗಳನ್ನ ಅನುಭವಿಸಬೇಕಾಗುತ್ತದೆ. ವಿಶ್ವಾತ್ಮ ಕ್ಷೇತ್ರಾಗ್ನಿಗೂ ಪ್ರಾಣಶಕ್ತಿಗೂ ಸಂಬಂಧವಿದೆ. ನಾವು ಹೇಳ್ತಿದೀವಲ್ಲ ಮಾಸ್ಟರ್ಸ್, ವಿಶ್ವದಿಂದ ನಾವು ವಿಶ್ವಾತ್ಮನಿಂದ ಪ್ರಾಣಶಕ್ತಿಯನ್ನು ಪಡಿತೀವಿ ಅಂತ. ಇದಕ್ಕೆ ಸಂಬಂಧ ಇದೆ. ಜೀಸಸ್ ಪ್ರಾಣವು ಅಗ್ನಿ ಜ್ವಾಲೆಯಂತೆ ಆಕಾಶದಿಂದ ಜೋರು ಗಾಳಿಯಿಂದ ಭೂಮಿಯ ಮೇಲೆ ಬಂದು ಆತನ 12 ಜನ ಶಿಷ್ಯರ ಮೇಲೆ ಬಾಗಿ ಅವರಲ್ಲಿಯೇ ಲೀನವಾದ ದಿನ. ಆ ದಿನವೇ ಕ್ರೈಸ್ತರು ಪೆಂತೋಕೋಸ್ತ್ ಅಂತ ಆಚರಣೆ ಮಾಡ್ತಾರೆ, ಹಬ್ಬ ಅಂತ ಆಚರಣೆ ಮಾಡ್ತಾರೆ, ಆಚರಿಸುವ ದಿನವಾಗಿದೆ. ಈ ಸಂಘಟನೆಯಿಂದ ವಿಶ್ವ ಮೂಲ ಚೈತನ್ಯಕ್ಕೂ ವಿಶ್ವ ಕ್ಷೇತ್ರಾಗ್ನಿಗೂ ಪ್ರಾಣಶಕ್ತಿಗೂ ಇರುವ ಸಂಬಂಧವನ್ನ ನಾವು ಗಮನಿಸಬಹುದು. ಜೀಸಸ್ ಅವರನ್ನ ಪ್ರಾಣತ್ಯಾಗ ಮಾಡಿದ ನಂತರ 7 ದಿನಗಳ ನಂತರ ಪುನಃ ಕೂಡ ಬಂದು ಅವರ ಅನುಯಾಯಿಗಳಿಗೆ ಪ್ರಾಣಶಕ್ತಿಯ ಅರಿವನ್ನು ಉಂಟು ಮಾಡಿದ್ರು ಅಂತ. ಅದನ್ನೇ ಡಿಸೆಂಬರ್ ಕ್ರಿಸ್ಮಸ್ ಆದ ನಂತರ ಹೊಸ ವರ್ಷ ಅಂತ ಏನು ಆಚರಣೆ ಮಾಡ್ತೀವಲ್ಲ ಮಾಸ್ಟರ್ಸ್, ಆ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಹಬ್ಬ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್.
ಆದ್ದರಿಂದ ನಾವು ಭೂಮಿಯ ಮೇಲೆ ಒಬ್ಬ ಮನುಷ್ಯ ನಾಡಿ ಕಣಗಳು ನಾಶವಾಗಿ ಸ್ಫಟಿಕಗಳಂತೆ ಸಂಗ್ರಹವಾಗುವ ರೋಗವನ್ನು ತಂದುಕೊಂಡು ತನ್ನ ಪ್ರಾಣಶಕ್ತಿಯನ್ನು ಸ್ವತಃ ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ನಾಡಿ ಕಣಗಳಲ್ಲಿ ನಾವೇನಾದ್ರೂ ಪ್ರಾಣಶಕ್ತಿಯನ್ನು ಸಂಗ್ರಹ ಮಾಡ್ಕೊಳ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂದ್ರೆ ಸ್ವತಃ ತನ್ನನ್ನು ತಾನೇ ನಾಶ ಮಾಡಿಕೊಂಡಂತೆ ಅಂತ ಅರ್ಥ. ನರಗಳ ಮೇಲೆ ವಿಪರೀತವಾದ ಸಹಿಸಲಾಗದ ಉರಿಯು ಪ್ರಾರಂಭವಾದಾಗ ಈ ವಿಷವು ಅಲ್ಲಿ ತಯಾರಾಗುತ್ತದೆ ಅಂತ ಅರ್ಥ. ಆ ಪ್ರಾಣಶಕ್ತಿಯನ್ನು ನಾವು ಉಪಯೋಗಿಸದೆ ಹೋದ್ರೆ ಏನಾಗುತ್ತೆ ಅಂದ್ರೆ ನರಗಳಲ್ಲಿ ಉರಿಯೂತ ಪ್ರಾರಂಭ ಆಗುತ್ತೆ. ಅದರಿಂದ ನಾವು ಗಮನಿಸಬೇಕು, ನರಗಳಲ್ಲಿ ಉರಿಯೂತ ಆಗ್ತಾ ಇದೆ ಅಂತ ಅಂದ್ರೆ ನಾವು ಇರ್ತಕ್ಕಂಥ ಪ್ರಾಣಶಕ್ತಿಯನ್ನು ಸದುಪಯೋಗ ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಪ್ರತಿ ಸಾರಿ ಗುರುಗಳು ಹೇಳ್ತಿರ್ತಾರೆ, ಆ ತರನಾಗಿ ಏನಾದ್ರೂ ಬಾಧೆಗಳು ಕಾಣಿಸ್ತಿದಾವೆ ಅಂತ ನಾವು ಪ್ರಶ್ನೆಗಳು ಕೇಳಿದಾಗ ಸ್ವಾಧ್ಯಾಯ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತಕ್ಕಂಥ ಸಲಹೆಗಳನ್ನು ಕೂಡ ಕೊಡ್ತಿರ್ತಾರೆ ಮಾಸ್ಟರ್ಸ್. ಇದರ ಮೂಲ ಉದ್ದೇಶ ಇದೇ ಆಗಿದೆ ಮಾಸ್ಟರ್ಸ್. ಅದೆಲ್ಲ ನರಮಂಡಲದ ನೋವುಗಳು ಅವನ್ನೆಲ್ಲ ನಾವು ದಮನ ಮಾಡ್ಕೋಬೇಕು ಅಂತಂದ್ರೆ ನಾವು ಸೇವೆಯಲ್ಲಿ ತೊಡಗಲೇಬೇಕಾಗ್ತದೆ. ಈ ನಾಡಿಗಳ ವ್ಯಾಧಿಯ ಬಗ್ಗೆ ವಿವರಿಸುವ ಋಷಿಯು ಭಯ, ಅನುಮಾನ, ಆತ್ಮದೈನ್ಯವೂ ಸಹ ಅಂತ ವಿನಾಶವನ್ನೇ ಪ್ರಾಣಶಕ್ತಿಗೆ ಉಂಟು ಮಾಡುತ್ತದೆ ಎಂದು ಹೇಳುತ್ತಾರೆ. ನಾವು ಈ ವ್ಯಾಧಿ ಅಂತಕ್ಕಂಥದ್ದು ಬಂದಾಗ ಏನಾಗ್ತದೆ ಅಂದ್ರೆ ನಮ್ಮಲ್ಲೇ ಮತ್ತೆ ಪುನಃ ಭಯ ಕಾಣಿಸ್ಕೊಳ್ತದೆ, ಅನುಮಾನ, ಯಾವ್ದನ್ನ ನೋಡಿದ್ರು ಕೂಡ ಹೌದೋ ಅಲ್ಲೋ ಅಂತಕ್ಕಂಥ ಅನುಮಾನದಲ್ಲೇ ಇರ್ತೀವಿ, ದ್ವಂದ್ವ ಮನಸ್ಸಲ್ಲೇ ಇರ್ತೀವಿ. ಆತ್ಮದೈನ್ಯತೆಯನ್ನು ಸಹ ನಾಶ ಮಾಡುತ್ತೆ ನಾವು ಪ್ರಾಣಶಕ್ತಿಯನ್ನ ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ. ಒಬ್ಬ ಮನುಷ್ಯನು ಆರೋಗ್ಯದಿಂದ, ಶಕ್ತಿಯುತವಾಗಿ, ಸಾಮರ್ಥ್ಯದಿಂದ ಇರಬೇಕೆಂದರೆ ಆತ್ಮದೈನ್ಯತೆಯನ್ನು ಅನುಭವಿಸದೆ ನಿರ್ಭಯರಾಗಿ ಈ ನರಗಳು ಸ್ಫಟಿಕಗಳ ಹಾಗೆ ಸಂಗ್ರಹವಾಗುವ ವ್ಯಾಧಿಗಳು ಬರದಂತೆ ನೋಡಿಕೊಳ್ಳುವುದು ಅತ್ಯುತ್ತಮ. ನಾವು ಹಾಗಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮನುಷ್ಯ ಆರೋಗ್ಯದಿಂದ ಇರಬೇಕು, ಶಕ್ತಿಯುತವಾಗ್ಬೇಕು, ಸಾಮರ್ಥ್ಯದಿಂದ ಇರಬೇಕು ಅಂತ ನಾವೆಲ್ಲ ಬಯಸೋದಾದ್ರೆ ಆತ್ಮದೈನ್ಯತೆಯಿಂದ ಆತ್ಮಪೂರ್ವಕವಾಗಿ ನಾವು ಏನ್ ಮಾಡ್ಬೇಕು, ನಿರ್ಭಯರಾಗಿ ಇರಬೇಕು. ಹಾಗೂ ಈ ನರಗಳು ಸ್ಫಟಿಕಗಳ ಹಾಗೆ ಸಂಗ್ರಹವಾಗುವ ವ್ಯಾಧಿಗಳು ಬರದಂತೆ ನೋಡ್ಕೊಳ್ಬೇಕು. ಅಂದ್ರೆ ಪಡೆದಂತ ಪ್ರಾಣಶಕ್ತಿಯನ್ನ ಸದುಪಯೋಗ ಮಾಡ್ಬೇಕು ಅನ್ನೋದನ್ನ ಈ ರೀತಿಯಾಗಿ ವಿವರಣೆ ನೀಡ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯಿಂದ ನಮ್ಮ ಕರ್ಮಗಳು, ಅನುಭೂತಿಗಳು, ಆಲೋಚನೆಗಳು ಬಹಳಷ್ಟು ಯೋಗ್ಯವಾಗಿರುತ್ತವೆ. ನಾವು ಪ್ರಾಣಶಕ್ತಿಯನ್ನು ಪಡಿತಾ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಕರ್ಮಗಳು ಅಂತ ಅಂದ್ರೆ ಅನುಭೂತಿಗಳು, ನಾವು ತೋರಿಸ್ತಕ್ಕಂಥ ಪ್ರೀತಿ, ಯಾವುದೇ ಮೊದಲು ತೋರಿಸ್ತಕ್ಕಂಥ ಪ್ರೀತಿ, ಕರುಣೆಗೂ, ವಾತ್ಸಲ್ಯಕ್ಕೂ ಈಗ ನಾವು ತೋರಿಸ್ತಕ್ಕಂಥ ಅನುಭೂತಿಗೂ ವ್ಯತ್ಯಾಸ ಇದೆ ಅಲ್ವಾ ಮಾಸ್ಟರ್ಸ್ ಧ್ಯಾನಕ್ಕೆ ಬಂದ ನಂತರ. ಅದು ಮತ್ತೆ ನಾವು ಮಾಡ್ತಕ್ಕಂಥ ಆಲೋಚನೆಗಳು ಕೂಡ ಬಹಳಷ್ಟು ಯೋಗ್ಯ ರೀತಿಯಲ್ಲೇ ಇರ್ತವೆ ಈ ಪ್ರಾಣಶಕ್ತಿಯನ್ನು ಪಡೆದ ನಂತರ. ಈ ಪ್ರಾಣಶಕ್ತಿಯೊಂದಿಗಿರುವ ಅಗ್ನಿಯಿಂದ ಮಾನವನು ಓಜಸ್ಸುಗಳನ್ನು ಹುರುಪಿನಿಂದ ಚಿಮ್ಮಿಸುತ್ತಾ ಬಹಳ ಪರಿಣಾಮಕಾರಿ ಮತ್ತು ಸೃಜನಶೀಲನಾಗಿರುತ್ತಾನೆ. ಅಂದ್ರೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಕಾರ್ಯತತ್ಪರನಾಗಿರುತ್ತಾನೆ ಅಂತ ಮಾಸ್ಟರ್ಸ್. ಪ್ರಾಣಶಕ್ತಿಯೊಂದಿಲ್ಲದಿದ್ದರೆ ಈ ವಿಶ್ವ ಕ್ಷೇತ್ರಾಗ್ನಿ ನಿರುಪಯುಕ್ತವಾಗಿರುತ್ತದೆ. ವೈರಾಗ್ಯ, ಮಹಾಪುರುಷ ಪ್ರಯತ್ನದಂತಹ ಕಾರ್ಯಗಳಿಂದ ಈ ಪ್ರಾಣಶಕ್ತಿ ಪ್ರವಾಹಗಳು ಸುಗಮವಾಗುತ್ತವೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ವೈರಾಗ್ಯವನ್ನು ಅನುಸರಿಸುತ್ತಿದ್ದರೆ, ವೈರಾಗ್ಯ ಅಂತ ಹೇಳಿದ್ರೆ ಮಾಸ್ಟರ್ಸ್ ಎಲ್ಲದ್ರ ವಸ್ತುಗಳ, ವ್ಯಕ್ತಿಗಳ, ಅದ್ರ ಬಗ್ಗೆ ಇರ್ತಕ್ಕಂಥ ಮೋಹ, ಪ್ರಲೋಭನೆ ಇವನ್ನೆಲ್ಲ ಕಡಿಮೆ ಆಯ್ತು, ಇವುಗಳಿಂದ ವೈರಾಗ್ಯ ಪಡಿತಾ ಇದೀವಿ ಅಂದ್ರೆ ಮಾಸ್ಟರ್ಸ್ ಪ್ರಾಣಶಕ್ತಿ ವಿಶ್ವಾಗ್ನಿ ಆ ವ್ಯಕ್ತಿಯಲ್ಲಿ ತುಳುಕುತ್ತಾ ಪ್ರವಹಿಸುತ್ತಿರುತ್ತದೆ ಅಂತ ಅರ್ಥ. ಅಂದ್ರೆ ನಾವು ಯಾವುದರ ಬಗ್ಗೆ ಮೋಹವನ್ನ ಕಡಿಮೆ ಮಾಡ್ಕೊಳ್ತಾ ಬಂದ್ವಿ, ಅದ್ರ ಬಗ್ಗೆ ಬೇರೆ ತರನಾಗಿ ಆಲೋಚನೆ ಮಾಡೋದನ್ನ ಕಡಿಮೆ ಮಾಡ್ತಾ ಬಂದ್ವಿ, ನಮ್ಮಲ್ಲಿ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಯಾವುದೇ ವಿಚಾರಗಳ ಬಗ್ಗೆ ವೈರಾಗ್ಯ ಬರ್ತಾ ಇದೆ ಅಂತ ಹೇಳಿದ್ರೆ ಅವುಗಳನ್ನ ಅನುಸರಿಸ್ತಾ ಹೋದ್ರೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ತುಳುಕ್ಲಿಕ್ಕೆ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿಯು ತನ್ನ ಸಾಮಾನ್ಯ ಸ್ಥಿತಿಯನ್ನು ಮೀರಿ ವಿರೋಚಿತ ಅಥವಾ ಸಾಹಸ ಕೃತ್ಯಗಳಿಗೆ ಅಥವಾ ಮಹತ್ತರವಾದ ಕೆಲಸಗಳಿಗೆ ಮುನ್ನುಗ್ಗಿದಾಗಲೂ ಸಹ ಈ ವಿಶ್ವಾಗ್ನಿ ಪ್ರಾಣಶಕ್ತಿ ಪ್ರವಾಹಗಳಿಗೆ ದಾರಿ ತೆರೆದುಕೊಳ್ಳುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಾಧನೆ ನಾನು ಇಷ್ಟೇ ಅಂತ ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಿನದಾಗಿ ಉತ್ತಮ ಸಾಧನೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದಾಗ್ಲೂ ಕೂಡ ಪ್ರಾಣಶಕ್ತಿ ಅತ್ಯುತ್ತಮವಾಗಿ ಆ ಮುನ್ನುಗ್ಗಿದಂತ ವ್ಯಕ್ತಿಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದಲೇ ನಮ್ಮ ಪ್ರಾಚೀನ ಗುರುಗಳು ಹೇಳ್ತಾ ಇದ್ರು, ಮಾನವರು ವೈರಾಗ್ಯದಿಂದಿರಬೇಕು ಅಥವಾ ಸಾಹಸ ಕಾರ್ಯಗಳನ್ನು ಅಥವಾ ಮಹತ್ತರವಾದ ಕಾರ್ಯಗಳನ್ನು ಮಾಡುತ್ತಿರಬೇಕು. ಕೇವಲ ಅಂತಹ ಕಾರ್ಯಗಳಿಂದ ಮಾತ್ರವೇ ಉತ್ತಮ ಪ್ರಪಂಚಗಳ ಸಂಯೋಜನೆಯೊಂದಿಗೆ ಮಾನವನು ಜೀವಿಸುತ್ತಾ ಪ್ರಾಣಶಕ್ತಿಯಿಂದ, ವಿಶ್ವಾಗ್ನಿಯಿಂದ ತುಂಬಿ ತುಳುಕುತ್ತಾ ಸುಂದರವಾಗಿ, ಶಕ್ತಿಯುತವಾಗಿ
ಆರೋಗ್ಯದಿಂದ ಇರುವುದರ ಜೊತೆಗೆ ತೇಜಸ್ಸು ಓಜಸ್ಸುಗಳಿಂದ ಪ್ರಕಾಶಿಸುತ್ತಾ ಸೃಜನಶೀಲವಾಗಿ ಎಲ್ಲ ಲೋಕಗಳಲ್ಲಿನ ವ್ಯಕ್ತಿತ್ವಗಳಿಗೆ ಸ್ಫೂರ್ತಿದಾಯಕವಾಗಿಯೂ ಇರುತ್ತಾನೆ ಎಂದು ವಿವರವಾಗಿ ಬೋಧಿಸುತ್ತಿದ್ದರು. ಗುರುಗಳು ಸಹಿತ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚುತ್ತಾ ಹೋದ್ರೆ ಬೇರೆ ಬೇರೆ ಲೋಕಗಳೊಂದಿಗೆ ಸಂಪರ್ಕ ಹೊಂದಬಹುದು, ಅಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಯೋಗ್ಯರಾಗ್ತಿವಿ ಅಂತ. ಪತ್ರಿಜಿ ಗುರುಗಳ ಜೀವನ ಅದೇ ರೀತಿಯಲ್ಲಿ ಇತ್ತಲ್ವಾ ಮಾಸ್ಟರ್ಸ್. ಭೂಲೋಕದಲ್ಲಿ ಮಾನವ ರೂಪದಲ್ಲಿ ಇದ್ರು ಕೂಡ ಸಾಕಷ್ಟು ಲೋಕಗಳಲ್ಲಿ ಇಲ್ಲಿಂದನೇ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು. ಅವರು 96ನೇ ಇಸ್ವಿವರೆಗೂ ಜೀವಿಸ್ತೀನಿ ಅಂತ ಹೇಳಿದಾಗ್ಯೂ ಕೂಡ ಯಾಕೆ ತೀರಿಕೊಂಡ್ರು ಅನ್ನೋ ವಿಷಯವನ್ನು ತಿಳಿಸ್ಬೇಕಾದ್ರೆ ಬೇರೆ ಲೋಕಗಳಲ್ಲಿ ಅವರಿಗೆ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಕ್ಕಂಥ, ಇದಕ್ಕಿಂತಲೂ ಉತ್ತಮ ಕೆಲಸಗಳನ್ನು ಮಾಡ್ತಕ್ಕಂಥ ಕಾರ್ಯ ಇದ್ದಿದ್ದಕ್ಕೆ ಅವರು ದೇಹವನ್ನು ತ್ಯಜಿಸಿದ್ರು ಅಂತಕ್ಕಂಥ ಮಾಹಿತಿಯನ್ನು ನೀಡುವಾಗ ಇವೆಲ್ಲ ವಿಷಯಗಳನ್ನು ಕೂಡ ಗಮನಿಸ್ತಿದೀವಲ್ಲ ಮಾಸ್ಟರ್ಸ್. ಆಧ್ಯಾತ್ಮಿಕ ಪುರೋಗಮನದಲ್ಲಿ ಆಧ್ಯಾತ್ಮಿಕ ಸೇವಾ ಕೈಂಕರ್ಯಗಳಲ್ಲಿ ಎದುರಾಗುವ ಎಲ್ಲ ತಡೆಗಳನ್ನು ನಿರ್ಮೂಲಿಸಬಲ್ಲ ಈ ವಿಶ್ವಾತ್ಮ ಕ್ಷೇತ್ರಾಗ್ನಿಯನ್ನು ಶ್ರುತಿಯ ಬದ್ಧವಾದ ಸಂಗೀತ ನಾದಗಳು ಆಕರ್ಷಿಸಿ ಆಹ್ವಾನಿಸಬಲ್ಲವೆಂದು ಗ್ರಹಿಸಿದ ಪ್ರಾಚೀನ ಗುರುಗಳು ಭಕ್ತಿ ಸ್ತೋತ್ರ, ಗೀತೆಯ ಹಾಡುಗಳು ಸಹ ಉಪಯೋಗಿಸುತ್ತಿದ್ದರು. ನಾವು ಈಗೇನು ಮ್ಯೂಸಿಕ್ ಧ್ಯಾನ ಮಾಡ್ತಿದ್ದೇವಲ್ಲ ಮಾಸ್ಟರ್ಸ್, ಅದೆಲ್ಲವೂ ಕೂಡ ಇದಕ್ಕೆ ಪ್ರಾಣಶಕ್ತಿಯನ್ನ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರನೇ. ಹಿಂದಿನಿಂದಲೂ ಕೂಡ ಪ್ರಾಚೀನ ಗುರುಗಳು ಕೂಡ ಹೇಳಿರ್ತಕ್ಕಂಥದ್ದು ಇದೇ ಮಾಹಿತಿಯನ್ನ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತ ಆತ್ಮಶಕ್ತಿಗಳನ್ನು ಪಡೆದು ಸಂಗ್ರಹಿಸಿಕೊಂಡು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಸೃಜನಾತ್ಮಕ ಕಾರ್ಯಗಳಿಗಾಗಲಿ ಎಲ್ಲರ ಒಳಿತಿಗಾಗಲಿ ಉಪಯೋಗಿಸದೇ ಇದ್ದರೆ ಅದು ಸಹ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಮಾನವಾಗಿರುತ್ತದೆ. ನಾವು ಪ್ರಾಣಶಕ್ತಿಯನ್ನು ಪಡೆದು ಬಿಟ್ಟು ಅದನ್ನ ಸಂಗ್ರಹ ಮಾಡ್ಕೊಳ್ತಾ ಹೋಗಿ ಅದನ್ನ ಬಳಕೆ ಮಾಡದೆ ಹೋದ್ರೆ, ಸೃಜನಾತ್ಮಕ ಕಾರ್ಯಗಳನ್ನ ಬಳಸದೆ ಹೋದ್ರೆ ಅದೇನಾಗುತ್ತೆ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಮಾನ. ಆ ತರನಾದ ಆಲೋಚನೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಪ್ರಾಣಶಕ್ತಿ ಪ್ರಾಣಾಗ್ನಿಗಳು ಅತ್ಯುನ್ನತ ಸದುದ್ದೇಶಗಳನ್ನು ವಿವೇಕವನ್ನು ನೀಡುವುದರ ಜೊತೆಗೆ ಚೈತನ್ಯವನ್ನು ವಿಸ್ತರಿಸಿ ಪ್ರವರ್ಧಗೊಳಿಸಿ ಸರ್ವ ಜೀವರಾಶಿಗಳಿಗೂ ಸ್ವಾಸ್ಥ್ಯವನ್ನು ಉಂಟು ಮಾಡುತ್ತದೆ. ಪ್ರಾಣಶಕ್ತಿ ಪ್ರಾಣಾಗ್ನಿಗಳು ಏನ್ ಮಾಡ್ತದೆ ಅಂದ್ರೆ ಮಾಸ್ಟರ್ಸ್, ಅತ್ಯುನ್ನತ ಸದುದ್ದೇಶಗಳನ್ನು ವಿವೇಕವನ್ನು ನೀಡ್ತದೆ ನಮ್ಗಳಿಗೆ, ಜೊತೆಗೆ ನಮ್ಮ ಚೈತನ್ಯವನ್ನು ವಿಸ್ತರಿಸಿ ಪ್ರವರ್ಧಮಾನಗೊಳಿಸಿ ಸರ್ವ ಜೀವ ರಾಶಿಗಳಿಗೂ ಕೂಡ ಸ್ವಾಸ್ಥ್ಯವನ್ನು ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ನಮಗೆ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ನೀಡುವ ಉತ್ತಮ ಚೈತನ್ಯ ಕೇಂದ್ರಗಳೊಂದಿಗೆ ಒಗ್ಗೂಡಿಸುವ ಸೇತುವೆಗಳನ್ನು ಸಹ ಪ್ರಾಣಶಕ್ತಿ ನಿರ್ವಹಿಸುತ್ತದೆ. ನಾವು ಈಗಾಗಲೇ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳ ಬಗ್ಗೆ, ನಾಡಿ ಮಂಡಲಗಳ ಬಗ್ಗೆ ತಿಳಿದಿದ್ವಲ್ಲ ಮಾಸ್ಟರ್ಸ್. ಅಲ್ಲೆಲ್ಲ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಈ ಪ್ರಾಣಶಕ್ತಿ, ಅದು ಸೇತುವೆ ಅಂತ ಕಾರ್ಯನಿರ್ವಹಿಸುತ್ತದೆ. ಹಾಗೂ ಈ ಸ್ಫೂರ್ತಿದಾಯಕ ಪರಿಣಾಮ ಬೀರುವ ಶಕ್ತಿಗಳೇ ಮಾನವರನ್ನು ವಿಶ್ವ ಪ್ರಾಣಶಕ್ತಿಯೊಂದಿಗೆ ಸಂಯೋಜಿಸುವ ಸಂಸ್ಕೃತಿ ನಾಗರಿಕತೆಗಳನ್ನು ಪುನಃ ಸತ್ವಯುತಗೊಳಿಸುವ ಶಕ್ತಿಗಳಂತೆ ರೂಪುಗೊಳ್ಳುತ್ತಿರುತ್ತದೆ. ಈ ಎಲ್ಲಾ ಕಾರ್ಯಗಳು ಚಕ್ರಗಳ ಆಕ್ಟಿವೇಶನ್ ಆಗೋದ್ರ ಜೊತೆಗೆ ನಮ್ಮ ನಾಡಿ ಮಂಡಲ ಶುದ್ಧಿ ಆಗೋದ್ರ ಜೊತೆಗೆ ನಮ್ಮನ್ನ ಚೈತನ್ಯವಾಗಿಸುತ್ತದೆ ಅಂತಕ್ಕಂಥದ್ದು ಈ ಪ್ರಾಣಶಕ್ತಿಯ ಶಕ್ತಿ ಆಗಿರುತ್ತದೆ ಮಾಸ್ಟರ್ಸ್. ಈ ಅಗ್ನಿ ಅಂತಕ್ಕಂಥದ್ದು ಪ್ರಾಣಶಕ್ತಿ ಅಂತಕ್ಕಂಥದ್ದು ಅಗ್ನಿಗೆ ಹೋಲಿಕೆ ಮಾಡಿದ್ದಾರೆ ಮಾಸ್ಟರ್ಸ್. ಆ ವಿಶ್ವಾಗ್ನಿಯೇ ಪ್ರಾಣಶಕ್ತಿಗೆ ಮೂಲ. ಪ್ರಾಣಶಕ್ತಿಯ ಅಗ್ನಿ ಪ್ರೀತಿ ಕಾಂತಿಗಳ ಸಂಯೋಜನೆ. ಸಂಕಲ್ಪ ಶಕ್ತಿ ಎನ್ನುವ ಮಹಾ ಖಡ್ಗಕ್ಕೆ ಅಗ್ನಿಯೇ ಸಂಕೇತ. ನಾವು ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಾವು ಏನು ಸಂಕಲ್ಪ ಶಕ್ತಿ ನಮ್ಮದು ಶುದ್ಧ ಆಗ್ಬೇಕು ಅಂತ ಅಂದ್ರೆ ಈ ಪ್ರಾಣಶಕ್ತಿನ ಹೆಚ್ಚಾದಾಗ ಹರಿವು ನಾಡಿ ಮಂಡಲಗಳಲ್ಲಿ ಈ ಪ್ರಾಣಶಕ್ತಿಯ ಹರಿವು ಹೆಚ್ಚಾದಾಗ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ತಾನೇ ಸಿದ್ಧಿಸುತ್ತದೆ ಅಂತಾನೂ ಕೂಡ ಹೇಳಿದ್ದಾರೆ ಮಾಸ್ಟರ್ಸ್. ಕರುಣೆಗೆ ಈ ಪ್ರಾಣಶಕ್ತಿಯ ಅಗ್ನಿಯೇ ಸಂಕೇತ. ಕರುಣೆಗೆ, ನ್ಯಾಯಕ್ಕೆ, ಪ್ರೀತಿಯೇ ಬಾಗಿಲು. ಕರುಣೆಯೇ ಜೀಸಸ್ ಕ್ರೈಸ್ತ ಧರ್ಮ. ಪವಿತ್ರಾತ್ಮವೇ ಪವಿತ್ರ ಶಕೀನಾ. ಇಂಗ್ಲಿಷ್ನಲ್ಲಿ ಪವಿತ್ರಾತ್ಮ ಪವಿತ್ರ ಶಕೀನಾ ಎಂದು ಕೂಡ ಕರೆಯುತ್ತಾರೆ. ಇದನ್ನ ಕ್ರೈಸ್ತ ಧರ್ಮದಲ್ಲೂ ಕೂಡ ಹೇಳಿದ್ದಾರೆ ಅನ್ನೋ ಈ ವಿಷಯವನ್ನು ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಜೀಸಸ್ ಕ್ರೈಸ್ತರನ್ನು ಕೂಡ ಸ್ಮರಣೆ ಮಾಡಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನು ಉಪಯೋಗಿಸಿಕೊಳ್ಳಲಿಕ್ಕೆ 9 ಮಾರ್ಗಗಳನ್ನು ಕೂಡ ಸೂಚಿಸಿದ್ದಾರೆ ಮಾಸ್ಟರ್ಸ್. ಅವು ಯಾವಪ್ಪ ಅಂದ್ರೆ ಸ್ಪಷ್ಟವಾದ ಆಲೋಚನೆ. ನಮ್ಮಲ್ಲಿ ಯಾವಾಗ್ಲೂ ಸದಾ ಸ್ಪಷ್ಟವಾಗಿರ್ಬೇಕು ಆಲೋಚನೆ. ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಿದ್ದೇವೆ ಅಂದಾಗ ಅದು ಧನಾತ್ಮಕವಾಗಿರ್ಬೇಕು. ಅದರ ಬಗ್ಗೆ ಯಾವುದೇ ಮತ್ತೆ ಬೇರೆ ಯೋಚನೆ ಬೇಡ. ತ್ಯಾಗದ ನಿಸ್ವಾರ್ಥ ಸೇವೆ ಮಾಡುವುದು.
ನಾವು ಯಾರಿಗಾದ್ರೂ ಸೇವೆ ಮಾಡ್ತಿದೀವಿ ಅಂತ ಅಂದಾಗ ಅದು ತ್ಯಾಗ ಆಗಿರ್ಬೇಕು ಹೊರತು ಅದ್ರ ಬಗ್ಗೆ ನಿರಾಪೇಕ್ಷೆ ಇರಬಾರ್ದು. ಸೃಜನಾತ್ಮಕ ಸೇವೆ ಮಾಡುವುದು. ಒಂದು ಸೇವೆ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ಏನೋ ಒಂದು ಬೇರೆ ಎಲ್ಲರೂ ಮಾಡ್ತಕ್ಕಂಥನೇ ಸೇವೆನೇ ಆಗಿರಬಾರ್ದು, ಬೇರೆ ಸೃಜನಾತ್ಮಕತೆಯಿಂದ ಕೂಡಿರ್ಬೇಕು ಅನ್ನೋದೇ ಉದ್ದೇಶ ಮಾಸ್ಟರ್ಸ್. ಎಲ್ಲಾ ಕಡೆ ಧ್ಯಾನ ಜ್ಞಾನ ಹಂಚಿಕೆ ಆಗ್ತಾ ಇದೆ, ಆದ್ರೆ ಈ ಮಹಾತೋರ್ ಫೌಂಡೇಶನ್ ಅಲ್ಲಿ ವಿಭಿನ್ನವಾದ ಧ್ಯಾನ ಜ್ಞಾನದ ಜೊತೆಗೆ ಆರೋಗ್ಯ ಭಾಗ್ಯದ ಸೇವೆಗಳು ನಡೀತಾ ಇದೆ. ಈ ರೀತಿಯಾಗಿ ವಿಭಿನ್ನವಾದ ಆಲೋಚನೆಗಳೊಂದಿಗೆ ಸೇವೆ ಮಾಡ್ತಕ್ಕಂಥದ್ದು, ಇತರರ ಕರ್ಮಗಳನ್ನು ಕ್ಷಮಿಸುವುದು, ಯಾರು ಏನೇ ತಪ್ಪುಗಳನ್ನು ಮಾಡಿದಾಗ ಅದನ್ನ ಕ್ಷಮಿಸ್ತಕ್ಕಂಥದ್ದು, ಮನುಷ್ಯರಲ್ಲಿನ ಭಯ ಆತಂಕಗಳನ್ನು ನಿವಾರಿಸುವುದು, ಬೇರೆಯವರಲ್ಲಿನ ನಮ್ಮಲ್ಲಿ ಹೇಳ್ಕೊಂಡಾಗ ಭಯ ಆತಂಕಗಳನ್ನು ಪಡ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಏನೋ ಹೇಳ್ಕೊಂಡಾಗ ಸಮಾಧಾನ ಸಿಗ್ತದೆ ಅನ್ನೋ ರೀತಿಯಲ್ಲಿ ನಾವು ಅವರಿಗೆ ಅವರಲ್ಲಿರ್ತಕ್ಕಂಥ ಭಯ ಮತ್ತು ಆತಂಕಗಳನ್ನು ನಿವಾರಣೆ ಮಾಡಬೇಕು. ಕಾರ್ಯಗಳನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಮಾಡುವುದು, ಯಾವುದೇ ಒಂದು ಉತ್ತಮ ಕಾರ್ಯಗಳನ್ನ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಚೈತನ್ಯವನ್ನು ವಿಸ್ತೃತಪಡಿಸಿಕೊಳ್ಳುವುದು, ನಾವು ದಿನೇ ದಿನೇ ಧ್ಯಾನವನ್ನು ಮಾಡೋದ್ರ ಮುಖಾಂತರ ಪ್ರಾಣಶಕ್ತಿಯನ್ನು ಹೆಚ್ಚು ಹೆಚ್ಚು ಪಡೆಯುವ ಮೂಲಕ ನಮ್ಮ ಚೈತನ್ಯವನ್ನು, ಅಂದ್ರೆ ಇದುವರೆಗಾಗ್ಲೇ ತಿಳಿದಿದ್ರಿ ಮಾಸ್ಟರ್ಸ್, ನಮ್ಮ ಪ್ರಾಣಶಕ್ತಿಯ ಪ್ರಭಾವಳಿ ಇರ್ತದೆ ಅಂತ. ಅದರಲ್ಲಿ ನಮ್ಮ ಚೈತನ್ಯ ಶಕ್ತಿ ಹೆಚ್ಚಿದ್ದಾಗ ಅದು ಹೆಚ್ಚು ಹೆಚ್ಚು ವಿಸ್ತಾರವಾಗ್ತಾ ಹೋಗ್ತದೆ. ನಿಮ್ಮ ಮಾತುಗಳನ್ನು ರಚನಾತ್ಮಕವಾಗಿ ಸದುದ್ದೇಶ ಸಾಧನೆಗಳಿಗಾಗಿ ಮಾತ್ರ ಉಪಯೋಗಿಸುವುದು. ಹೆಚ್ಚು ಮಾತನಾಡಬೇಡಿ, ಮೌನದಲ್ಲಿರಿ. ಬಟ್ ಆಡ್ತಕ್ಕಂಥ ಮಾತು ಹೇಗಿರಬೇಕು, ಯಾವುದೇ ಸದುದ್ದೇಶಕ್ಕೋಸ್ಕರ ಮಾತನಾಡಬೇಕು, ಹಾಗೆ ರಚನಾತ್ಮಕವಾಗಿ ಕೂಡ ಇರಬೇಕು. ಅದನ್ನ ಇರ್ತಕ್ಕಂಥ ಸಂಬಂಧವನ್ನು ಹೊಡಿತಕ್ಕಂಥ ಮಾತುಗಳು ನಮ್ಮಲ್ಲಾಗಿರ್ಬಾರ್ದು, ಇರ್ತಕ್ಕಂಥ ಕಾರ್ಯವನ್ನ ಅದನ್ನ ಕೆಡಿಸ್ತಕ್ಕಂಥ ಮಾತುಗಳು ನಮ್ಮಲ್ಲಾಗಿರ್ಬಾರ್ದು. ರಚನಾತ್ಮಕ ಅಂದ್ರೆ ಒಗ್ಗೂಡಿಸ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಮಾತುಗಳು ತೊಡಗಬೇಕು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ನಿಮ್ಮ ಹೃದಯವನ್ನು ಕರುಣಾ ರಸದ ಅಗ್ನಿಯಿಂದ ತುಂಬಿಕೊಳ್ಳುವುದು. ಒಂಬತ್ತನೇ ಅಂಶವಾಗಿ ನಮ್ಮ ಹೃದಯದಲ್ಲಿ ಸದಾ ಪ್ರೀತಿ ಕರುಣೆಯ ರಸದ ಅಗ್ನಿಯಿಂದ ತುಂಬಿಕೊಳ್ಳತಕ್ಕಂಥದ್ದು. ಮೇಲೆ ತಿಳಿಸಲಾಗಿರುವ 9 ಪದ್ಧತಿಗಳಿಂದ ನೀವು ನಿಮ್ಮ ಪ್ರಾಣಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು, ಮಾನವ ಸೇವೆ ಮಾಡುವುದು, ಕ್ಷೇತ್ರಾಗ್ನಿಯೊಂದಿಗೆ ಸಂಬಂಧವನ್ನು ಸಾಧಿಸಬಹುದು. ಈ ಎಲ್ಲ 9 ಅಂಶಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ನಾವೇನ್ ಮಾಡಬಹುದು, ಮಾನವ ಸೇವೆಯನ್ನು ಮಾಡ್ಲಿಕ್ಕೆ ಸುಗಮವಾದ ದಾರಿ ತೆರೆದುಕೊಳ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನು ನಿಮ್ಮ ಚೈತನ್ಯವೇ ಹಿಡಿತದಲ್ಲಿಟ್ಟುಕೊಂಡು ಆಜ್ಞೆಗಳನ್ನು ನೀಡುತ್ತಾ ರಕ್ಷಿಸುತ್ತಿರುತ್ತದೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮ ಚೈತನ್ಯವನ್ನು ಹಿಡಿತದಲ್ಲಿಟ್ಟುಕೊಂಡು ಆಜ್ಞೆಗಳನ್ನು ನೀಡುತ್ತಾ ರಕ್ಷಿಸುತ್ತಿರುತ್ತದೆ. ಅದನ್ನೇ ಅಲ್ವಾ ಮಾಸ್ಟರ್ಸ್ ಇಂಟ್ಯೂಷನ್ ಅಂತ ಕರಿತೀವಿ, ನಾವು ಅಂತರ್ವಾಣಿ ಅಂತ ಕರಿತೀವಿ. ನಾವು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಾಗ ನಮಗೆ ಈ ರೀತಿಯಾಗಿ ಮಾಡು, ಇದು ಸರಿಯಾದ ಮಾರ್ಗ ಅಂತ ಹೇಳ್ಬಿಟ್ಟು ನಮಗೆ ಆಜ್ಞೆಯನ್ನು ನೀಡ್ತದೆ. ಎಷ್ಟು ಅಧಿಕ ಚೈತನ್ಯದಿಂದ ಹಾಗೂ ಏಕಾಗ್ರತೆಯಿಂದ ಇದ್ದರೆ ಅಷ್ಟು ಅಧಿಕವಾಗಿ ಪ್ರಾಣಶಕ್ತಿಯನ್ನು ಯಶಸ್ವಿಯಾಗಿ ಉಪಯೋಗಿಸಿಕೊಳ್ಳುತ್ತಿರುತ್ತೀರಿ. ನಾವು ಎಷ್ಟು ಅಧಿಕ ಚೈತನ್ಯದಿಂದ ಇರ್ತೀವಿ, ಆಕ್ಟಿವ್ ಆಗಿರ್ಬೇಕು, ಜೊತೆಗೆ ಏಕಾಗ್ರತೆನೂ ಅವಶ್ಯಕತೆ ಇದೆ. ಈ ಎರಡರಿಂದ ನಾವು ಅಧಿಕವಾಗಿ ಪ್ರಾಣಶಕ್ತಿಯನ್ನ ನಮ್ಮಲ್ಲಿ ಯಶಸ್ವಿಯಾಗಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಚೈತನ್ಯವೇ ವಿಶ್ವ ಕ್ಷೇತ್ರಾಗ್ನಿಯನ್ನು ಕಾರ್ಯನಿರ್ವಹಣೆಗೆ ಮುನ್ನಡೆಸುತ್ತಿದೆ ಎಂಬ ಮಾತನ್ನು ನಮಗೆ ಹೇಳಲ್ಪಟ್ಟಿದೆ. ಈ ವಿಶ್ವ ಚೈತನ್ಯ ಶಕ್ತಿನೇ ನಮ್ಮ ವಿಶ್ವ ಕ್ಷೇತ್ರಾಗ್ನಿಯನ್ನು ನಮ್ಮ ಕಾರ್ಯನಿರ್ವಹಣೆಯಾಗಿ ನಮ್ಮನ್ನ ಮುನ್ನಡೆಸುತ್ತಿದೆ. ನಿರ್ದಿಷ್ಟ ಉದ್ದೇಶಗಳಿಗಾಗಿ ಚೈತನ್ಯವೇ ಈ ಶಕ್ತಿಗಳನ್ನು ಸರಿಯಾದ ವಿನಿಯೋಗಕ್ಕೆ ತರುತ್ತದೆ. ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದಾಗ ಈ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ನಮ್ಮ ಶಕ್ತಿಯನ್ನು ಅಲ್ಲಿ ವಿನಿಯೋಗ ಮಾಡಲಿಕ್ಕೆ ಸಹಕರಿಸುತ್ತದೆ. ಪ್ರಾಣಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುವುದು, ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುವುದು, ಇದೆಲ್ಲವೂ ಚೈತನ್ಯದ ಮೇಲ್ವಿಚಾರಣೆಯಲ್ಲಿಯೇ ನಡೆಯುತ್ತದೆ. ನಾವು ಪ್ರಾಣಶಕ್ತಿಯನ್ನು ಸಂಗ್ರಹಿಸಿಕೊಳ್ಳೋದಾಗ್ಲಿ, ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳೋದಾಗ್ಲಿ ಕೂಡ ಇವೆಲ್ಲವೂ ಚೈತನ್ಯದ ಮೇಲ್ವಿಚಾರಣೆಯಲ್ಲಿಯೇ ನಡೆಯುತ್ತದೆ. ನಾವು ಧ್ಯಾನಕ್ಕೆ ಬಂದಿರೋದ್ರಿಂದ ಈ ಮಾರ್ಗ ಸರಿಯಾದ ಮಾರ್ಗ ಅನ್ನೋ ರೀತಿಯಲ್ಲಿ ನಾವು ನಡೀತಾ ಇದೀವಿ ಅಂದ್ರೆ ಇದು ಕೂಡ ವಿಶ್ವ ಚೈತನ್ಯದ ಮಾರ್ಗದಲ್ಲಿಯೇ ನಾವು ನಡೀತಾ ಇದೀವಿ ಅಂತ ಅರ್ಥ ಮಾಸ್ಟರ್. ಉನ್ನತ ಶಕ್ತಿ ಕ್ಷೇತ್ರಗಳಿಂದ ವಿಶ್ವ ಕ್ಷೇತ್ರಾಗ್ನಿ ಬಿಡುಗಡೆಯಾದಾಗ ಈ ಪ್ರಾಣಶಕ್ತಿ ಯೋಗ್ಯವಾಗಿ ಉಪಯೋಗಿಸಲ್ಪಡುತ್ತದೆ. ಉನ್ನತ ಅದಕ್ಕೋಸ್ಕರ ನಾವು ಶಕ್ತಿ ಕ್ಷೇತ್ರಗಳು ಅಂತ ಗುರುತಿಸ್ತಿದೀವಲ್ಲ ಮಾಸ್ಟರ್ಸ್, ಚಕ್ರಾಸ್ ಅಂತ ಹೇಳ್ಬಿಟ್ಟು, ಮಣಿಪುರ ಚಕ್ರದಿಂದ ಮೇಲ್ಭಾಗದಲ್ಲಿ ಇರ್ತೀವಿ. ಧ್ಯಾನಕ್ಕೆ ಬರೋ ವೇಳೆಗೆ ಅನಾಹತ ಚಕ್ರದ ಈ ಮಣಿಪುರದಿಂದ ಮೇಲ್ಪಟ್ಟ ಚಕ್ರಗಳಿಗೆಲ್ಲ ಉನ್ನತ ಚಕ್ರಗಳು ಅಂತ ಹೇಳ್ತಿದವಲ್ಲ ಮಾಸ್ಟರ್ಸ್. ಈ ಶಕ್ತಿ ಕೇಂದ್ರಗಳು ವಿಶ್ವ ಕ್ಷೇತ್ರಾಗ್ನಿಯಿಂದ ಅಂದ್ರೆ ಇವುಗಳು ಶಕ್ತಿಯುತವಾದಾಗ ಏನಾಗ್ತದೆ ಅಂದ್ರೆ ಈ ಪ್ರಾಣಶಕ್ತಿ ಯೋಗ್ಯವಾಗಿ
ಉಪಯೋಗಿಸಲ್ಪಡುತ್ತದೆ. ಭೂಮಿಯ ಮೇಲೆ ಸಂಕ್ಷೋಭೆಗಳನ್ನುಂಟು ಮಾಡುವ ಅಪಾಯಕಾರಿ ರೋಗಗಳು ಪ್ರಬಲವಾದಾಗ ಈ ವಿಶ್ವ ಕ್ಷೇತ್ರಾಗ್ನಿಯ ಉತ್ತಮ ಶಕ್ತಿಗಳ ಬಿಡುಗಡೆಯೂ ಸಂಭವಿಸುತ್ತಿರುತ್ತದೆ. ಭೂಮಿಯ ಮೇಲೆ ನಾವಿದಾಗ್ಲೇ ನೋಡಿದೀವಿ ಮಾಸ್ಟರ್ಸ್, ಕೊರೋನಾ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಅದನ್ನೆಲ್ಲ ಅನುಭವಿಸಿದೀವಿ. ಈ ರೀತಿಯ ಅಪಾಯಕಾರಿ ರೋಗಗಳು ಪ್ರಬಲವಾದಾಗ ಈ ವಿಶ್ವ ಕ್ಷೇತ್ರಾಗ್ನಿಯ ಉತ್ತಮ ಶಕ್ತಿಗಳ ಬಿಡುಗಡೆಯೂ ಕೂಡ ಸಂಭವಿಸುತ್ತಿರುತ್ತದೆ. ಅದಕ್ಕೋಸ್ಕರ ಉತ್ತಮ ಶಕ್ತಿ ಆ ಸಂದರ್ಭದಲ್ಲಿ ಭೂಮಿ ತನ್ನ ಶಕ್ತಿಯನ್ನ ಕಡಿಮೆ ಆಗಿತ್ತಂತೆ ಮಾಸ್ಟರ್ಸ್. ಆ ಕೊರೋನಾ ಯಾಕೆ ಬಂತು ಅಂತ ಹೇಳ್ಬಿಟ್ಟು ನಮ್ಗೆ ಏನು ತಿಳಿಲಾರ್ದೆ ಇದ್ದಾಗ ಆ ರೀತಿಯಾಗಿ ಆಲೋಚನೆ ಮಾಡ್ತಿದ್ವಿ. ಆ ಕೊರೋನಾ ಬಂದಿದ್ದು ಕೂಡ ಒಂದು ಈ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ, ಭೂಮಿ ತಾಯಿ ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಆ ಸಂದರ್ಭದಲ್ಲಿ ಧ್ಯಾನದಲ್ಲಿ ಇದ್ದಂತ ಮಹಾನ್ ಮಾಸ್ಟರ್ಸ್ ಎಲ್ಲರೂ ಕೂಡ ಅದ್ಭುತವಾದ ಜ್ಞಾನ ಧ್ಯಾನ ಹಂಚಿಕೆಯನ್ನು ಮಾಡಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಬೇರೆ ಯಾವ್ದು ಕೆಲಸ ಮಾಡೋದು ಬೇಡ, ಆ ವ್ಯಕ್ತಿಗಳು ಅವಾಗ್ಲಾದ್ರೂ ಕೂಡ ತಮ್ಮನ್ನು ತಾವು ಹೋಗ್ಲಿ ಪಡೀಲಿ, ಅಂತರ್ವಾಣಿಯನ್ನು ಪಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದು. ಬಟ್ ಧ್ಯಾನಕ್ಕೆ ಬರದೇ ಇರೋರಿಗೆ ಗೊತ್ತಾಗ್ಲಿಲ್ಲ. ಧ್ಯಾನದಲ್ಲಿ ಇದ್ದವರು ಸಾಕಷ್ಟು ಸಮಯದಲ್ಲಿ ಧ್ಯಾನವನ್ನ ಮಾಡ್ತಾ ಶಕ್ತಿಯನ್ನು, ಭೂತಾಯಿಗೆ ಶಕ್ತಿಯನ್ನು ನೀಡಿದ್ದಾರೆ ಮಾಸ್ಟರ್ಸ್. ಈ ಬಿಡುಗಡೆ ಸಂಭವಿಸುವ ಸಮಯದಲ್ಲಿ ಪ್ರಾಣಶಕ್ತಿ ಹಾಗೆ ಬಿಡುಗಡೆಯಾಗುತ್ತಿರುವ ಶಕ್ತಿಗಳೊಂದಿಗೆ ಒಗ್ಗೂಡಿ, ಅಂದ್ರೆ ಆ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಿದಂಥವರು ಸಾಕಷ್ಟು ಜನಕ್ಕೆ ಈ ವಿಶ್ವ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯೊಂದಿಗೆ ಒಗ್ಗೂಡಿ ಬಿಟ್ಟು ಸ್ವಾಸ್ಥ್ಯವನ್ನು ಉಂಟು ಮಾಡುವ ಶಕ್ತಿಯಾಗಿ ಮಾರ್ಪಟ್ಟು ಅದಾದ ನಂತರ ಕೊರೋನಾ ಎಲ್ಲೋಯ್ತು ಅಂದ್ರೆ ಮಾಸ್ಟರ್ಸ್, ಈ ರೀತಿಯಾಗಿ ಧ್ಯಾನ ಮಾಡ್ತಕ್ಕಂಥ ಶಕ್ತಿಯೊಂದಿಗೆ ಒಗ್ಗೂಡಿ ಬಿಟ್ಟು ಇಡೀ ವಿಶ್ವಕ್ಕೆ ಸ್ವಾಸ್ಥ್ಯವನ್ನು ತಂತು ಶಾರೀರಿಕ ರಾಸಾಯನಿಕತೆಯಲ್ಲಿ ಬದಲಾವಣೆ ಸಂಭವಿಸುವಂತೆ ಮಾಡಿ ಆರೋಗ್ಯ ಪರಿಣಾಮಗಳನ್ನು ತರುತ್ತದೆ. ಈ ರೀತಿಯಾಗಿ ಇದ್ದಕ್ಕಿದ್ದಂಗೆ ಅದೆಲ್ಲಿ ಹೋಯ್ತು ಅಂತ ನಮ್ಗೆ ಪ್ರಶ್ನೆ ಮೂಡ್ತದಲ್ವ ಮಾಸ್ಟರ್ಸ್. ಈ ವಿಶ್ವ ಪ್ರಾಣಶಕ್ತಿ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರೆಲ್ಲರೂ ಕೂಡ ನಾವು ಏನ್ ಧ್ಯಾನವನ್ನು ಮಾಡಿದಾಗ ಆ ಶಕ್ತಿಯೊಂದಿಗೆ ಒಗ್ಗೂಡಿ ಬಿಟ್ಟು ವಿಶ್ವ ಆರೋಗ್ಯವನ್ನು ತಂತು, ವಿಶ್ವ ಸ್ವಾಸ್ಥ್ಯವನ್ನು ತಂತು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಿಶ್ವ ಕ್ಷೇತ್ರಾಗ್ನಿಯಿಂದ ಶಕ್ತಿಗಳ ಬಿಡುಗಡೆಯಾದಾಗ ಪ್ರಾಣಶಕ್ತಿಯೊಂದಿಗೆ ಸರಿಯಾದ ಸಂಯೋಜನೆಯು ಸಂಭವಿಸದಿದ್ದಾಗ ಹರಡುತ್ತಿರುವ ರೋಗಗಳನ್ನು ಉಪಶಮನಗೊಳಿಸಲು ನಡೆಸುತ್ತಿರುವ ಎಲ್ಲ ಪ್ರಯತ್ನಗಳು ವಿಫಲವಾಗಿ ರೋಗಗಳ ತೀವ್ರತೆಯು ಮತ್ತಷ್ಟು ಪ್ರಬಲವಾಗುತ್ತದೆ. ನಾವು ಏನು ಸರಿಯಾದ ವಿಶ್ವ ಕ್ಷೇತ್ರಾಗ್ನಿಯಿಂದ ಶಕ್ತಿಗಳು ಬಿಡುಗಡೆಯಾದಾಗ ಈ ಪ್ರಾಣಶಕ್ತಿಯೊಂದಿಗೆ ಅಲೈನ್ಮೆಂಟ್ ಆಗ್ಲಿಲ್ಲ ಅಂತ ಅಂದ್ರೆ ಏನಾಗ್ತದೆ ಅಂದ್ರೆ ರೋಗಗಳು ಮತ್ತೆ ಉನ್ನತವಾಗಿ ಹರಡ್ತಾ ಹೋಯ್ತು. ಮೊದಲನೇದಾಗಿ ನಾವೇ ಗಮನಿಸಿದ್ವಲ್ಲ ಮಾಸ್ಟರ್ಸ್, ಲಾಕ್ಡೌನ್ 1 ಆಯ್ತು, 2 ಆಯ್ತು, ಅದಾದ ನಂತರ 3 ಅಂತ ಹೇಳ್ತಿದ್ದಂಗೆ ತಾನೇ ಕಡಿಮೆ ಆಗ್ತಾ ಬಂತು ಮಾಸ್ಟರ್ಸ್. ಈ ರೀತಿಯಾಗಿ ಅಷ್ಟೊತ್ತಿಗಾಗ್ಲೇ ನಮ್ಮ ಗುರುಗಳು ಸಾಕಷ್ಟು ಮಾಸ್ಟರ್ಸ್ಗೆ ಸಾಕಷ್ಟು ಜ್ಞಾನ ನೀಡಿದ್ದಾರೆ ಮಾಸ್ಟರ್ಸ್. ಇದು ಲಾಕ್ಡೌನ್ ಬಂದಿರೋದು ಭೂಮಿ ತಾಯಿ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಪ್ರತಿಯೊಬ್ರು ಕೂಡ ದಿನದಲ್ಲಿ ಹೆಚ್ಚಿನ ಸಮಯವನ್ನು ಧ್ಯಾನದಲ್ಲಿ ಕಳೀರಿ. ಧ್ಯಾನದಲ್ಲಿ ಕಳಿಬೇಕಾದ್ರೆ ಪ್ರಾಣಶಕ್ತಿಯನ್ನು ಪಡೆಯುವ ಬಗೆ ಹೇಗೆ, ಪಡೆದಂತ ಪ್ರಾಣಶಕ್ತಿಯನ್ನು ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ, ಈ ರೀತಿಯಲ್ಲಿ ಜ್ಞಾನ ನೀಡ್ತಾ ಅವರಿಗೆಲ್ಲರಿಗೂ ಜ್ಞಾನ ನೀಡ್ಬಿಟ್ಟು ಅದನ್ನ ಈ ರೀತಿಯಾಗಿ ನಮ್ಮನ್ನ ವಿಶ್ವ ಆರೋಗ್ಯದಲ್ಲೇ ಸ್ವಾಸ್ಥ್ಯವನ್ನ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಮಾಸ್ಟರ್ಸ್. ನಾವು ಮಾಡುತ್ತಿರುವ ಪ್ರತಿಯೊಂದು ಆಲೋಚನೆಯಲ್ಲಿಯೂ ಸಹ ನಮ್ಮ ಆತ್ಮಶಕ್ತಿಯು ಪ್ರಾಣಶಕ್ತಿಯು ತುಂಬಿರುತ್ತದೆ. ನಾವು ಏನೇನೋ ಆಲೋಚನೆಗಳನ್ನು ಮಾಡುತ್ತಾ ಅನಂತರ ಅದನ್ನು ಮರೆತು ಹೋಗುತ್ತೇವೆ. ನಮ್ಮ ಆಲೋಚನೆಯಲ್ಲೂ ಕೂಡ ಪ್ರಾಣಶಕ್ತಿ ತುಂಬಿರ್ತದೆ ಮಾಸ್ಟರ್ಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, ಆಲೋಚನೆ ಮಾಡ್ತೀವಿ, ಅದನ್ನ ಮರೆತು ಬಿಡ್ತೀವಿ. ಆದ್ರೆ ಅದು ಎಲ್ಲಿರ್ತದೆ ಅಂತ ಮುಂದೆ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಆದರೆ ಆ ಆಲೋಚನೆಗಳು ನಮ್ಮ ಆತ್ಮಶಕ್ತಿಯಿಂದ ಪ್ರಾಣಶಕ್ತಿಯಿಂದ ಪುನರ್ ನಿರ್ಮಿಸಲ್ಪಟ್ಟು ಸಿದ್ಧವಾಗಿರುವುದರಿಂದ ಅವು ವಿಶ್ವ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾ ಜ್ವಲಿಸುತ್ತಾ ಅಂದ್ರೆ ಉರಿಯುತ್ತಾ ನಿರ್ದಿಷ್ಟ ಫಲಿತಾಂಶಗಳನ್ನು ಸಾಧಿಸುತ್ತಲೇ ಇರುತ್ತವೆ. ಅದಕ್ಕೋಸ್ಕರ ಆಲೋಚನಾ ಶುದ್ಧಿ ಅತ್ಯಂತ ಅನಿವಾರ್ಯವಾಗಿದೆ ಮಾಸ್ಟರ್ಸ್. ನಮ್ಗೆ ಬರೀ ಮಾಡ್ತಕ್ಕಂಥ ಕಾರ್ಯಗಳಷ್ಟೇ ಶುದ್ಧ ಅಲ್ಲ ಮಾಸ್ಟರ್ಸ್, ನಾವು ಮಾಡ್ತಕ್ಕಂಥ ಆಲೋಚನೆಗಳು ಶುದ್ಧ ಆಗ್ಬೇಕು ಮುಖ್ಯವಾಗಿ. ಇಲ್ಲ ಅಂದ್ರೆ ನಮಗೆ ನಾವು ಮಾಡಿರ್ತಕ್ಕಂಥ ಆಲೋಚನೆಯ ಫಲಿತಾಂಶವನ್ನು ಅನುಭವಿಸ್ಬೇಕಾಗ್ತದೆ ನಾವು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಮಾಡುತ್ತಿರುವ ಪ್ರತಿ ಆಲೋಚನೆಯಲ್ಲಿಯೂ ನಮ್ಮ ಆತ್ಮ ಪ್ರಾಣಶಕ್ತಿಯು ತುಂಬಿರುತ್ತದೆ. ಈ ಪ್ರತಿಯೊಂದು ಆಲೋಚನೆಯು ಸ್ವತಃ ತನ್ನನ್ನು ತಾನು ಸದಾ ಪೋಷಿಸಿಕೊಳ್ಳುತ್ತಾ ಸಜೀವವಾಗಿರುತ್ತದೆ. ನಾವು ಮಾಡಿರ್ತಕ್ಕಂಥ ಆಲೋಚನೆ ಅದು ತನ್ನನ್ನೇ ತಾನೇ ಪೋಷಣೆ ಮಾಡ್ಕೊಂಡಿರ್ತದೆ ಮಾಸ್ಟರ್ಸ್. ಆದ್ರೆ ನಾವು ಮಾತ್ರ ಮರ್ತೋಗ್ಬಿಟ್ಟಿರ್ತೀವಿ, ಈ ರೀತಿಯಾಗಿ ಆಲೋಚನೆ ಮಾಡಿದ್ವಾ ಅಂತ ಹೇಳ್ಬಿಟ್ಟು.
ನಮ್ಮ ಆಲೋಚನೆಗಳು ಉತ್ತಮವಾಗಿದ್ದು ಕಾಂತಿಭರಿತವು, ಪ್ರೇಮಭರಿತವು, ಸೌಂದರ್ಯ ಭರಿತವಾಗಿದ್ದರೆ ಅವು ವಿಶ್ವ ಕ್ಷೇತ್ರಾಗ್ನಿಯಿಂದ ಬಹಳಷ್ಟು ಪ್ರಾಣಶಕ್ತಿಯನ್ನು ಸ್ವೀಕರಿಸುತ್ತಾ ನಮ್ಮ ಪ್ರಾಣಶಕ್ತಿ ಸಂಗ್ರಹವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುತ್ತವೆ. ನಮ್ಮಲ್ಲೇನಾದ್ರೂ ಶುದ್ಧವಾದ ಆಲೋಚನೆಗಳಿದ್ದು ಅವು ಕಾಂತಿಭರಿತವಾಗಿದ್ದು ಬೇರೆಯವರಿಗೆ ಒಳಿತನ್ನು ಬಯಸ್ತಕ್ಕಂಥದ್ದು, ಪ್ರೇಮಭರಿತವಾಗಿದ್ದರೆ, ಸೌಂದರ್ಯಪೂರಿತವಾಗಿದ್ದರೆ ಅವು ಏನ್ ಮಾಡ್ತದೆ ಅಂತ ಅಂದ್ರೆ ಮಾಸ್ಟರ್ಸ್, ಅವು ಪ್ರಾಣಶಕ್ತಿ ಆ ಆ ಆಲೋಚನೆಗಳು ಕೂಡ ತಮ್ಮ ಸ್ವಪೋಷಣೆಯನ್ನು ಮಾಡಿಕೊಂಡು ನಮ್ಮ ಪ್ರಾಣಶಕ್ತಿಯ ಸಂಗ್ರಹವನ್ನ ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಉತ್ತಮವಾದ ಆಲೋಚನೆಗಳೇ ವಿಶ್ವಕ್ಷೇತ್ರದಿಂದ ತಾಜಾ ಪ್ರಾಣಶಕ್ತಿಯನ್ನು ಆಕರ್ಷಿಸಿ ನಮಗೆ ನೀಡಿ ನಮ್ಮನ್ನು ಪೋಷಿಸುತ್ತಿರುತ್ತದೆ. ಉತ್ತಮವಾದ ಆಲೋಚನೆಗಳು ವಿಶ್ವಕ್ಷೇತ್ರದಿಂದ ತಾಜಾ ಪ್ರಾಣಶಕ್ತಿಯನ್ನು ಪಡಿತಾ ನಮ್ಮನ್ನ ಪೋಷಣೆ ಮಾಡ್ತಾ ಇರ್ತದೆ. ಕಾಂತಿ ಭರಿತವು, ಸೌಂದರ್ಯ ಭರಿತವು ಆದ ನಮ್ಮ ಉತ್ತಮ ಆಲೋಚನೆಗಳನ್ನು ಗ್ರಹಿಸಿ ಸ್ವೀಕರಿಸುತ್ತಿರುವುದರಿಂದಲೂ ನಮಗೆ ಆಶೀರ್ವಾದ, ಪ್ರೀತಿ, ಸ್ಫೂರ್ತಿಗಳು ನಮ್ಮ ಆಲೋಚನೆಗಳಿಂದಲೇ ಲಭಿಸುತ್ತಿರುತ್ತದೆ. ನಮಗೇನಾದ್ರೂ ಬೇರೆಯವರನ್ನ ನಾವು ಪ್ರೀತಿ ಹಂಚಿದ್ರೆ ಪ್ರೀತಿ ಸಿಗ್ತದೆ ಅಂತ ನಾವು ಅನ್ಕೊಳ್ತಿದೀವಿ ಮಾಸ್ಟರ್ಸ್, ಬಟ್ ಅದು ಪ್ರಾಣಶಕ್ತಿಯನ್ನು ಪಡೆದು ವಿಶ್ವ ಕ್ಷೇತ್ರದಿಂದ ಬರ್ತಕ್ಕಂಥದ್ದು. ಆ ಆಶೀರ್ವಾದ ಇರ್ಬೋದು, ಪ್ರೀತಿ ಇರ್ಬೋದು, ಸ್ಫೂರ್ತಿ ಇರ್ಬೋದು, ಅವು ನಮ್ಮ ಒಳ್ಳೆ ಆಲೋಚನೆಗಳಿಂದ ಮಾತ್ರ ಲಭಿಸ್ತಕ್ಕಂಥದ್ದು ಅಂತ ಅರ್ಥ ಮಾಸ್ಟರ್ಸ್. ಆರಾಧನೆಗಳಿಂದ, ಧ್ಯಾನಗಳಿಂದ, ಸಂಗೀತದಿಂದ, ಆಧ್ಯಾತ್ಮಿಕ ಕಾರ್ಯಗಳಿಂದ ತಲ್ಲೀನರಾಗಿರುವವರ ಮನೆಗಳಲ್ಲಿನ ಕೋಣೆಗಳೆಲ್ಲವೂ ಬಹಳ ಸಜೀವವಾದ ಈ ಆತ್ಮಶಕ್ತಿ ಅಥವಾ ಪ್ರಾಣಶಕ್ತಿಯಿಂದ ತುಂಬಿರುತ್ತದೆ. ಧ್ಯಾನ ಮಾಡೋದ್ರಿಂದ ಮತ್ತೆ ಬಹಳ ಹೆಚ್ಚಿನ ಪೂಜೆ ಪುನಸ್ಕಾರ ಮಾಡ್ತಿರೋರು ಕೂಡ ಆರಾಧನೆಗಳಿಂದ ಭಕ್ತಿಪೂರ್ವಕವಾಗಿ, ಬರೀ ಆರಾಧನೆ ಅಲ್ಲ ಮಾಸ್ಟರ್, ಭಕ್ತಿಪೂರ್ವಕವಾಗಿ ಸಂಗೀತದಿಂದ, ಆಧ್ಯಾತ್ಮಿಕ ಕಾರ್ಯಗಳಿಂದ ತಲ್ಲೀನರಾಗಿರುವವರ ಮನೆಗಳ ಕೋಣೆಗಳಲ್ಲೂ ಕೂಡ ಬಹಳ ಸಜೀವವಾದ ಆತ್ಮಶಕ್ತಿ ಅಥವಾ ಪ್ರಾಣಶಕ್ತಿ ತುಂಬಿರುತ್ತದೆ. ನಾವು ಈ ಧ್ಯಾನದಲ್ಲಿ ಸಂಗೀತನೂ ಕೂಡ ಕೇಳ್ತಾ ಇದ್ದೀವಿ, ಆಧ್ಯಾತ್ಮಿಕ ಕಾರ್ಯಗಳಲ್ಲೂ ಕೂಡ ಮುನ್ನಡೀತಾ ಇದ್ದೀವಿ. ಇವೆಲ್ಲವುಗಳಿಂದ ಪ್ರತಿ ಕೋಣೆಯಲ್ಲೂ ಕೂಡ ಸಜೀವವಾದ ಪ್ರಾಣಶಕ್ತಿ ತುಂಬಿರುತ್ತದೆ. ಅಂತ ಪ್ರಾಣಶಕ್ತಿ ತುಂಬಿರುವಂತ ಕೋಣೆಗಳಿಗೆ ಯಾರೆಂದರವರು ಪ್ರವೇಶಿಸಬಾರದು. ಅದಕ್ಕೋಸ್ಕರ ಮೊದಲ ಹಿರಿಯರೆಲ್ಲ ಹೇಳ್ತಿದ್ರಲ್ಲ ಮಾಸ್ಟರ್ಸ್, ಯಾರಾದ್ರೂ ಹೊರಗಡೆ ಬಂದವಾಗ ಹೊರಗಡೆನೆ ಕಾಲ್ ತೊಳೆದು ಬರಬೇಕು ಅಂತ ಹೇಳ್ಬಿಟ್ಟು ಯಾರೆಂದರವರೇ ಪ್ರವೇಶಿಸಬಾರದು ಎಂಬ ಮಾತನ್ನು ನಮಗೆ ಹೇಳಲ್ಪಟ್ಟಿರುತ್ತದೆ. ಹೊಸದಾಗಿ ಆ ಕೋಣೆಗಳಿಗೆ ಪ್ರವೇಶಿಸುತ್ತಿರುವ ಮನುಷ್ಯರು ಅಲ್ಲಿನ ಪ್ರಾಣಶಕ್ತಿಯನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು. ಅವರು ಸರಿಯಾದ ಪ್ರಾಣಶಕ್ತಿ ಹೊಂದದೇ ಇದ್ರೆ ನಮ್ಮಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಅಲ್ಲೋಲ ಕಲ್ಲೋಲನೂ ಮಾಡಬಹುದು, ಅಥವಾ ಅಂತ ಪ್ರಾಣಶಕ್ತಿಯನ್ನು ಹೊರಲಾರದೆ ಅವರ ಆರೋಗ್ಯಗಳು ಸಹ ಅಸ್ತವ್ಯಸ್ತವಾಗಬಹುದು. ನಮ್ಮಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಪ್ರಾಣಶಕ್ತಿ ಹೆಚ್ಚಿದ್ದು ಅವರಲ್ಲಿ ಪ್ರಾಣಶಕ್ತಿ ಕಡಿಮೆ ಇದ್ದಾಗ ನಮ್ಮಲ್ಲಿ ಹೆಚ್ಚಿರ್ತಕ್ಕಂಥ ಪ್ರಾಣಶಕ್ತಿ ಅವರನ್ನ ಅನಾರೋಗ್ಯವನ್ನು ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದೇ ಪ್ರಕಾರದಲ್ಲಿ ಉತ್ತಮ ಆಲೋಚನೆಗಳು ನಡೆಯುವ ಆಶ್ರಮಗಳಲ್ಲಿ, ದೇವಾಲಯಗಳಲ್ಲಿ, ಪವಿತ್ರ ಮಂದಿರಗಳಲ್ಲಿ ಪ್ರಾಣಶಕ್ತಿ ಸಂಗ್ರಹವು ಅಪಾರವಾಗಿರುತ್ತದೆ. ಅಂತ ಪ್ರಾಣಶಕ್ತಿಯಿಂದ ತುಂಬಿರುವ ದೇವಾಲಯಗಳು ಆ ಸುತ್ತಮುತ್ತಲಿನ ಗ್ರಾಮಗಳಿಗೂ ದೇವಾಲಯ ಸುತ್ತುವರಿದಿರುವ ನಗರಕ್ಕೂ ಸಹ ಆಶೀರ್ವಾದದಂತೆ ಪರಿಣಮಿಸಬಹುದು. ನಾವೆಲ್ಲ ಹೇಳ್ತೇವಲ್ಲ ಮಾಸ್ಟರ್ಸ್, ಯಾಕೋ ನನಗೆ ಸಮಾಧಾನ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು, ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದನೂ ಪೂರ್ವಿಕರು ಕಟ್ಟಿದಂತಹ ಏನು ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಅತಿ ಶಕ್ತಿಯುತ ಕೂಡ ಆಗಿದಾವ ಮಾಸ್ಟರ್ಸ್. ಆದರೆ ಆ ದೇವಾಲಯದಲ್ಲಿರ್ತಕ್ಕಂಥ ಪ್ರಾಣಶಕ್ತಿನೂ ಕೂಡ ಶುದ್ಧವಾಗಿರ್ಬೇಕು ಅಂತ ಅಂದಾಗ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಮುಂದೆ ಮಾಹಿತಿ ಹೇಳ್ತಾ ಹೋಗ್ತಾ ಇದಾರೆ ಮಾಸ್ಟರ್ಸ್. ನಾವು ಪ್ರತಿ ಊರಿನಲ್ಲಿ ದೇವಸ್ಥಾನಗಳನ್ನ ಕಟ್ತಕ್ಕಂಥ ಉದ್ದೇಶನೂ ಕೂಡ ಅದೇನೇ ಇರ್ತಿತ್ತು ಮಾಸ್ಟರ್ಸ್. ಆದುದರಿಂದಲೇ ಅಂತ ಪುಣ್ಯ ಸ್ಥಳಗಳನ್ನು ಬಹಳ ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳಬೇಕು. ಅಂತ ಪುಣ್ಯ ಸ್ಥಳಗಳಿಗೆ ಹೋದಾಗೂ ಕೂಡ ನಾವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಅಂತ ಪ್ರಾಣಮಯ ದೇಗುಲಗಳಿಗೆ ಒಳ್ಳೆಯ ರಕ್ಷಣೆಯನ್ನು ಕೂಡ ಒದಗಿಸಬೇಕು. ಆ ರಕ್ಷಣೆ ಒದಗಬೇಕು ಅಂದಾಗ ನಾವು ದೇವಾಲಯದಲ್ಲಿ ಹೋದಾಗ ನಾವು ಶುದ್ಧವಾದ ಆಲೋಚನೆಗಳನ್ನೇ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತ ಮಂದಿರಗಳಲ್ಲಿ ಕೆಲಸ ಮಾಡುತ್ತಿರುವವರು ಯಾರು ತಮ್ಮ ಕೆಟ್ಟ ಸಂಕಲ್ಪಗಳಿಂದ, ಆಲೋಚನೆಗಳಿಂದ, ವಿಕಾರವಾದ ಅನುಭೂತಿಗಳಿಂದ, ದುರ್ಭಾಷೆಗಳಿಂದ ಆ ಪ್ರಾಣಶಕ್ತಿ ಸಂಗ್ರಹವನ್ನು ಹಾಳು ಮಾಡದಂತೆ ಜಾಗರೂಕತೆ ವಹಿಸಬೇಕು. ನಾವು ದೇವಸ್ಥಾನಕ್ಕೆ ಹೋದಾಗ ಹೇಗಿರ್ಬೇಕು ಅನ್ನೋದು ಕೂಡ ತಿಳಿಸ್ತಿದ್ದಾರೆ ನೋಡಿ ಮಾಸ್ಟರ್ಸ್. ಅಂತ ಮಂದಿರಗಳಲ್ಲಿನ ಉದ್ಯೋಗಿಗಳು ಯಾರಾದರೂ ಹಗೆಯನ್ನು ರೊಚ್ಚಿಗೆಬ್ಬಿಸುತ್ತಾ, ಸುಳ್ಳುಗಳಿಂದ ಸತ್ಯತೆಯನ್ನು ದೂರ ಮಾಡುತ್ತಾ, ಆತ್ಮನ್ಯೂನ್ಯತೆಯಿಂದಲೋ ವ್ಯರ್ಥತೆಯಿಂದಲೋ ವರ್ತಿಸುತ್ತಿದ್ದರೆ, ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಿದ್ದರೆ ಅಂತವರನ್ನು ಕೂಡಲೇ ಗುರುತಿಸಿ ಅವರನ್ನು
ಉದ್ಯೋಗದಿಂದ ತೆಗೆದು ಹಾಕಬೇಕಾಗುತ್ತದೆ. ಅಂದ್ರೆ ಅದು ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತ ಮಾಹಿತಿ ಮಾಸ್ಟರ್ಸ್. ಮನುಷ್ಯರು ನಾವು ದೇವಸ್ಥಾನಕ್ಕೆ ಹೋದಾಗ ಶುದ್ಧವಾದ ಆಲೋಚನೆ ಇರಬೇಕು. ಏನೇನೋ ಮಾತಾಡ್ತಾ ದೇವರ ಕಾಣಿಸಿದಾಗ ಅಷ್ಟೇ ಕೈ ಮುಗಿಯೋದಲ್ಲ ಮಾಸ್ಟರ್ಸ್. ದೇವಸ್ಥಾನದಲ್ಲಿ ಅಡಿ ಇಡ್ತಿದೀವಿ ಅಂತ ಅಂದ ತಕ್ಷಣನೇ ಅಲ್ಲಿಂದ ಹೊರ ಬರುವವರೆಗೂ ಕೂಡ ಅದ್ನಾದ್ರೂ ಕೊನೆಯ ಪಕ್ಷ ಅಷ್ಟಾದ್ರೂ ಕೂಡ ಸದಾಲೋಚನೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮನುಷ್ಯರು ವಿಕಾರವನ್ನು ವ್ಯಕ್ತಪಡಿಸುತ್ತಾ, ಕೋಪದಿಂದ ಕುದಿಯುತ್ತಾ, ದ್ವೇಷ ಭಾವನೆಯಿಂದ, ಈರ್ಷ್ಯೆ, ಅಸೂಯೆಗಳಿಂದ, ಅಧರ್ಮ ವರ್ತನೆಗಳಿಂದ ವರ್ತಿಸುತ್ತಿದ್ದರೆ ಅಂತವರ ಮನೆಗಳಲ್ಲಿರುವ ಪ್ರಾಣಶಕ್ತಿ, ಆತ್ಮಶಕ್ತಿ ಸಂಗ್ರಹವು ಅಲ್ಲಿಂದ ಹೊರಟು ಹೋಗುತ್ತದೆ. ಮನೆಯಲ್ಲೂ ಕೂಡ ಪ್ರಾಣಶಕ್ತಿ ಧ್ಯಾನ ಮಾಡೋದ್ರ ಮುಖಾಂತರ ಸಂಗ್ರಹಿಸ್ಕೊಳ್ತಾ ಇದ್ದೀವಿ. ಆದ್ರೆ ಅದನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಕೂಡ ಮನೆಗಳಲ್ಲಿ ಹೇಗಿರ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ನೀಡ್ತಿದ್ದಾರೆ ಮಾಸ್ಟರ್ಸ್. ಯಾವುದೇ ದ್ವೇಷ ಭಾವನೆ ಇಟ್ಕೋಬೇಡಿ, ಈರ್ಷ್ಯ ಭಾವನೆ ಇಟ್ಕೋಬೇಡಿ, ಅಸೂಯೆಗಳಿಂದ ವರ್ತಿಸಬೇಡಿ, ಅಧರ್ಮ ವರ್ತನೆಗಳು ಇರೋದು ಬೇಡ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಹಕಾರ ತತ್ವದಿಂದ ಎಲ್ಲರಿಗೂ ಯುಕ್ತ ಗೌರವ ಮರ್ಯಾದೆಗಳನ್ನು ನೀಡುತ್ತಾ, ಸರಿಯಾದ ತಿಳುವಳಿಕೆಯಿಂದ ಬೆರೆಯುತ್ತಾ, ಕೃತಜ್ಞತೆಯಿಂದಿರುತ್ತಾ, ಆನಂದದಿಂದಿದ್ದರೆ ಆ ಮನುಷ್ಯನ ಮನೆಯ ಪ್ರಾಣಶಕ್ತಿಯನ್ನು ವಿಶ್ವಕ್ಷೇತ್ರದಿಂದ ಬಹಳ ಅಧಿಕವಾಗಿ ಆಕರ್ಷಿಸುತ್ತದೆ ಹಾಗೂ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ನಮ್ಮಲ್ಲಿ ಯಾವ ರೀತಿ ಇರಬೇಕು, ನಾವು ಹಾಗಾದ್ರೆ ಯಾವ ರೀತಿ ಇರಬೇಕು ಅನ್ನೋದಾದ್ರೆ ಯುಕ್ತ ಗೌರವ ಮರ್ಯಾದೆಗಳನ್ನು ಎಲ್ಲರಿಗೂ ನೀಡೋದ್ರ ಜೊತೆಗೆ ಸಹಕಾರ ಭಾವನೆಯಿಂದ ಇರಬೇಕು. ಎಲ್ಲರಿಗೂ ಕೂಡ ಚಿಕ್ಕವರಿಗೆ ಕಿರಿಯರಿಗೆ ಪ್ರೀತಿಯನ್ನು ತೋರಿಸುತ್ತಾ, ಹಿರಿಯರಿಗೆ ಗೌರವವನ್ನು ತೋರಿಸುತ್ತಾ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತ ಪ್ರಾಣಮಯ ಪವಿತ್ರ ಆವರಣಗಳನ್ನು ನಿತ್ಯವೂ ಆರಾಧನೆಗಳಿಂದ, ಸಂಗೀತದಿಂದ, ಆಧ್ಯಾತ್ಮಿಕ ಕಾರ್ಯಗಳಿಂದ ಶಕ್ತಿಯುತವಾಗಿಸ್ತಾ ಇರಬೇಕು. ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾ ಈ ಧ್ಯಾನ ಮಾರ್ಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಧ್ಯಾತ್ಮಿಕ ಧ್ಯಾನ, ಜ್ಞಾನವನ್ನು ಹಂಚೋದು, ಜ್ಞಾನ ಪ್ರಸಾರ ಮಾಡೋದು, ಧ್ಯಾನ ಪ್ರಸಾರ, ಇವೆಲ್ಲವುಗಳು ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳಾಗಿರೋದ್ರಿಂದ ಪ್ರತಿಯೊಬ್ಬರ ಕುಟುಂಬವೂ ಕೂಡ ಯೋಗ್ಯವಾಗಿ ಪ್ರಾಣಶಕ್ತಿಯನ್ನು ಅತಿ ಹೆಚ್ಚು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ ಅಂತ ಹೇಳ್ತಿದ್ದೀವಿ ಮಾಸ್ಟರ್ಸ್. ಪ್ರತಿ ಆರೋಗ್ಯಕ್ಕೂ ಸ್ವಾಸ್ಥ್ಯ ಪಡಿಸುವ, ತೇಜಸ್ಸನ್ನುಂಟು ಮಾಡುವ, ಪ್ರಾಣಶಕ್ತಿ ತುಂಬುವ, ಸಂಘಟಿಸುವಂತೆ ಮಾಡುವ, ಉದ್ಧರಿಸುವ ವಿದ್ಯುದಯಸ್ಕಾಂತ ಶಕ್ತಿ ಕ್ಷೇತ್ರವಿರುತ್ತದೆ. ಪ್ರತಿ ದೇವಾಲಯಗಳಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯವನ್ನ ಸರಿಪಡಿಸ್ತಕ್ಕಂಥ, ಸ್ವಾಸ್ಥ್ಯ ಉತ್ತಮ ಪಡಿಸ್ತಕ್ಕಂಥ ಹಾಗೂ ವ್ಯಕ್ತಿಯಲ್ಲಿ ತೇಜಸ್ಸನ್ನು ಉಂಟು ಮಾಡತಕ್ಕಂಥ, ಪ್ರಾಣಶಕ್ತಿ ತುಂಬುವ, ಸಂಘಟಿಸುವ, ಉದ್ಧರಿಸುವ ವಿದ್ಯುದಯಸ್ಕಾಂತ ಶಕ್ತಿ ಕ್ಷೇತ್ರವಾಗಿರ್ತವೆ ಮಾಸ್ಟರ್ಸ್ ದೇವಾಲಯಗಳು. ಆದ್ದರಿಂದ ದೇವಾಲಯಕ್ಕೆ ಹೋಗಿ ಬಂದ ನಂತರ ನಮ್ಮಲ್ಲಿ ಏನೋ ಸಮಾಧಾನ ಅಂತಕ್ಕಂಥ ಭಾವ ಬರ್ತಕ್ಕಂಥದ್ದು ಇದೇ ಉದ್ದೇಶದಿಂದ. ಆ ಶಕ್ತಿ ಕ್ಷೇತ್ರದ ಆವರಣವನ್ನು ಯಾವಾಗಲೂ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು, ವೃದ್ಧಿಪಡಿಸಿಕೊಳ್ಳಬೇಕು. ದೇವಾಲಯಗಳಲ್ಲಿ, ಆಶ್ರಮಗಳಲ್ಲಿ, ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಕೆಲಸ ಮಾಡುತ್ತಿರುವವರು ಆ ಪ್ರಾಣಮಯ ಶಕ್ತಿ ಕ್ಷೇತ್ರಕ್ಕೆ ಮಾನಸಿಕ ಯಾತನೆಗಳಿಂದ, ಭಾವನಾತ್ಮಕ ಸಂಕ್ಷೋಭೆಗಳಿಂದ, ದೈಹಿಕ ಕ್ರಿಯೆಗಳಿಂದ ಮಾಲಿನ್ಯವನ್ನು ತರದಂತೆ ಜಾಗರೂಕತೆಯಿಂದ ವ್ಯವಹರಿಸುತ್ತಾ, ಆನಂದದಿಂದ, ತಮ್ಮ ಆಶೀರ್ವಾದದಿಂದ, ಸೇವಾ ತತ್ಪರತೆಯಿಂದ, ಪ್ರೀತಿಯಿಂದ, ಕೃತಜ್ಞತೆಯ ಭಾವನೆಯಿಂದ ವರ್ತಿಸಲು ಸದಾ ಪ್ರಯತ್ನಿಸುತ್ತಿರಬೇಕು. ನಾವು ಪಿರಮಿಡ್ಗಳಲ್ಲಿ ಹೋದಾಗ್ಲೂ ಕೂಡ ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಮಾಸ್ಟರ್ಸ್, ನಾವು ಏನು ಆಧ್ಯಾತ್ಮಿಕ ಕೇಂದ್ರಗಳು ಅಂತ ಹೋಗ್ತೀವಿ, ಆಶ್ರಮಗಳಿಗೆ ಹೋಗ್ತೀವಿ, ಅಲ್ಲಿ ಹೋದಾಗಲೂ ಕೂಡ ನಾವುಗಳು ಯಾವ ಭಾವನೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನ ಹೇಳಿರ್ತಾರೆ ಮಾಸ್ಟರ್ಸ್. ಪ್ರಜ್ಞೆಯು, ವಿವೇಕವಿರುವ ಕೆಲಸಗಾರರು ನಿರಂತರವು ಈ ನಿಯಮಗಳನ್ನು ಆಚರಿಸುತ್ತಿರುತ್ತಾರೆ. ಏಕೆಂದರೆ ಕೋಪದಿಂದ, ದ್ವೇಷದಿಂದ, ಈರ್ಷೆಯಿಂದ, ಅಸೂಯೆಗಳಿಂದ, ಪ್ರತಿಕಾರ ಭಾವನೆಯಿಂದ ಈ ಮಂದಿರದೊಳಗೆ ಪ್ರವೇಶಿಸಿದ ಪ್ರತಿ ಬಾರಿಯೂ ಆ ಕ್ಷೇತ್ರದ ಮಹಾಶಕ್ತಿ ಅವರನ್ನು ಜೋರಾಗಿ ಒಡೆಯುತ್ತಾ, ಶಿಕ್ಷಿಸುತ್ತಾ ಇರುತ್ತದೆಂದು ಅನುಭವಪೂರ್ವಕವಾಗಿ ಅವರು ಗ್ರಹಿಸಿರುತ್ತಾರೆ. ಅವರಿಗೆ ಆಗ್ಲೇ ಅರಿವಿಗೆ ಬಂದಿರ್ತದೆ ಮಾಸ್ಟರ್ಸ್, ನಾವು ಈ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ನಮ್ಗೆ ಏನಾಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಅಲ್ಲೋಲ ಕಲ್ಲೋಲವಾದ ಅನುಭೂತಿಗಳಿಂದ, ಆಲೋಚನೆಗಳಿಂದ ಹಾಗೂ ವಿಕಾರವಾದ ಮಾತುಗಳನ್ನು ಮಾತನಾಡುತ್ತಾ ಆಲಯದೊಳಗೆ ಪ್ರವೇಶಿಸಿದಾಗಲೂ ಸಹ ಅವರಿಗೆ ಬಲವಾದ ಹೊಡೆತ ಬೀಳುತ್ತದೆ ಎಂದು ಅವರಿಗೆ ತಿಳಿದಿರುತ್ತದೆ. ಅವರಿಗೆ ಆಗ್ಲೇ ಅನುಭವ ಆಗಿರುತ್ತದೆ ದೇವಾಲಯಗಳಲ್ಲಿ ಈ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅನೇಕ ರೋಗಗಳು ಅಂತ ಕರ್ಮಗಳಿಂದಲೇ ತಯಾರಾಗುತ್ತಿರುತ್ತವೆ. ನಾವು ಏನ್ ಕೋಪ, ದ್ವೇಷ, ಈರ್ಷ್ಯೆಗಳಿಂದಲೇ ನಮ್ಗೆ ರೋಗಗಳು ತಯಾರಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಂದು ಆಶ್ರಮ ಅಥವಾ ಆಲಯದ ಸಂಯೋಜನೆಯಲ್ಲಿರದ ಮಾನವರನ್ನು ಆ ಕ್ಷೇತ್ರದಲ್ಲಿ ಸ್ಥಿತವಾಗಿ ತುಂಬಿರುವ ಪ್ರಾಣಶಕ್ತಿಯು ನಾಶ ಮಾಡಿಬಿಡುತ್ತದೆ. ನಾವೇನಾದ್ರೂ ಆ ಭಾವನೆಗಳನ್ನು ಹೊಂದಿದ್ದೇ ಆದ್ರೆ ನಮಗೆ ನಾವೇ ನಾಶ ಮಾಡ್ಕೊಂಡಂಗೆ, ನಮಗೆ ನಾವೇ ರೋಗಗಳನ್ನು ತಂದುಕೊಂಡಂಗೆ ಆಗ್ತದೆ. ಆ ಕ್ಷೇತ್ರದಲ್ಲಿನ ಮನುಷ್ಯನು ಆ ಕೋಪ, ಈರ್ಷೆ, ದ್ವೇಷ ಹೊಂದಿರ್ತಕ್ಕಂಥ ಮನುಷ್ಯ ಒಬ್ಬ ದೆವ್ವ ಇದ್ದಂತೆ. ಆ ಕ್ಷೇತ್ರದಲ್ಲಿನ ಪ್ರಾಣಶಕ್ತಿಯನ್ನೆಲ್ಲ ದುರ್ಬಲಗೊಳಿಸ್ತಾನೆ. ಅದಕ್ಕೋಸ್ಕರ ಆ ಭಾವನೆಗಳನ್ನು ಹೊರತಾಗಿ ನಾವು ದೇವಾಲಯದಲ್ಲಿ ಪ್ರವೇಶ ಮಾಡಬೇಕು, ಅಥವಾ ಯಾವುದೇ ಮನೆ ಆಗ್ಲಿ
ಅಥವಾ ಯಾವುದೇ ಆಶ್ರಮ ಆಗ್ಲಿ, ಯಾವುದೇ ಧಾರ್ಮಿಕ ಕ್ಷೇತ್ರವಾಗ್ಲಿ, ಅಲ್ಲಿ ಹೋಗುವಾಗೆಲ್ಲ ನಮ್ಮನ್ನು ನಾವು ಉದ್ಧರಿಸ್ಕೋಬೇಕಂದ್ರೆ ಒಳ್ಳೆಯ ಸದಾಲೋಚನೆಯಿಂದ, ಸದ್ಭಾವನೆಯಿಂದ ಇರಬೇಕು. ಕೆಲವು ಪ್ರಸಿದ್ಧ ಆಲಯಗಳಿಗೆ, ಆಧ್ಯಾತ್ಮಿಕ ಸಭಾಭವನಗಳಿಗೆ ಮನುಷ್ಯರು ಬಹಳಷ್ಟು ಗೌರವದಿಂದ, ಭಯ ಭಕ್ತಿಗಳಿಂದ, ವಿನಮ್ರತೆಯಿಂದ ಪ್ರವೇಶಿಸುತ್ತಾರೆ. ಇದು ಈ ಭಾವನೆ ನಮ್ಮಲ್ಲಿರಬೇಕು. ಭಯ ಭಕ್ತಿ ಮತ್ತು ನಮ್ರತೆಯ ಭಾವನೆ ಸದಾ ಇರಬೇಕು ನಮ್ಮಲ್ಲಿ. ಯೋಗ್ಯವಾದ ಆಲೋಚನೆಗಳಿಂದ, ಪ್ರಾರ್ಥನೆಗಳಿಂದ, ಕೃತಜ್ಞತಾ ಭಾವದಿಂದ, ಪ್ರೀತಿಪೂರ್ವಕವಾಗಿ ಹೆಜ್ಜೆ ಇಡುತ್ತಾ ಅಂತಹ ಮನುಷ್ಯರು ಕ್ಷೇತ್ರದ ಪ್ರಾಣಶಕ್ತಿ ಸಂಗ್ರಹವನ್ನು ಅಭಿವೃದ್ಧಿಪಡಿಸಲು ಉಪಯೋಗವಾಗುತ್ತಾರೆ. ನಮ್ಮಲ್ಲಿ ಇವೆಲ್ಲ ಭಾವನೆಗಳು ನಮ್ಮಲ್ಲೇ ಇದ್ದದ್ದಾದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನು ಉನ್ನತಿಗೊಳಿಸ್ಲಿಕ್ಕೆ ನಾವು ಕೂಡ ಒಂದು ಕಾರಣೀಭೂತರಾಗ್ತೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಸದಾ ಸದ್ವಿಚಾರಗಳೇ ಒಳೆಯಲಿ, ಸದ್ವಿಚಾರಗಳೇ ಇರಲಿ ಅಂತ ಹೇಳಿ, ನಿಮ್ಮ ಮನೆಯಲ್ಲಿ ನೀವು ಕುಳಿತು ಧ್ಯಾನ ಮಾಡುವ ಪ್ರದೇಶದಲ್ಲಿಯೂ ಸಹ ಕ್ರಮೇಣ ಪ್ರಾಣಶಕ್ತಿ ಕ್ಷೇತ್ರವು ನಿರ್ಮಾಣವಾಗಿ ವೃದ್ಧಿಯಾಗುತ್ತಿರುತ್ತದೆ. ನಾವು ಮನೆಯಲ್ಲಿ ಧ್ಯಾನ ಮಾಡ್ತೀವಂದ್ರೂ ಕೂಡ ಪ್ರಾಣಶಕ್ತಿ ಕ್ಷೇತ್ರ ನಮ್ಮ ಮನೆಯಲ್ಲೂ ವೃದ್ಧಿಯಾಗುತ್ತಿರುತ್ತದೆ. ಕೆಲವು ನಿರ್ದಿಷ್ಟ ಸಮಯಗಳಲ್ಲಿ ಅಲ್ಲಿನ ಪ್ರಾಣಶಕ್ತಿ ನಿಮ್ಮನ್ನು ಉತ್ಸಾಹ ಭರಿತವನ್ನಾಗಿಸಿ ನಿಮ್ಮ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತಿರುತ್ತದೆ. ಕೆಲವೊಂದ್ಸರಿ ಏನಾದ್ರೂ ನಮ್ಮ ಮನಸ್ಸು ಅಕಸ್ಮಾತ್ ಗೊಂದಲಕ್ಕೀಡಾದಾಗ ನಾವು ಧ್ಯಾನ ಮಾಡಿದಂಥ ಸ್ಥಳದಲ್ಲಿ ಕುತ್ಕೊಂಡು 2 ನಿಮಿಷ ಕಣ್ಣು ಮುಚ್ಕೊಂಡ್ರೆ ಸಾಕು, ಅಲ್ಲಿ ನಮಗೆ ಹೃದಯ ಅಂತಕ್ಕಂಥದ್ದು ಶಾಂತತೆಯನ್ನು ಅನುಭವಿಸುತ್ತದೆ, ಜೊತೆಗೆ ಉತ್ಸಾಹ ಭರಿತವನ್ನಾಗಿಸುತ್ತದೆ, ನಿಮ್ಮ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತಿರುತ್ತದೆ. ಆ ಮನೆಯಲ್ಲಿಯೂ ಜೀವನದ ನಿರ್ಣಯಗಳನ್ನು ತೆಗೆದುಕೊಳ್ಳಲು, ಉತ್ತಮ ಪ್ರಪಂಚಗಳೊಂದಿಗೆ ಸತ್ಸಂಬಂಧವನ್ನು ರೂಪಿಸಿಕೊಳ್ಳಲು ಒಂದು ನಿರ್ದಿಷ್ಟ ಪವಿತ್ರ ಸ್ಥಳವನ್ನು ಏರ್ಪಡಿಸಿಕೊಳ್ಳುವುದು ಬಹುಮುಖ್ಯ. ನಾವು ಧ್ಯಾನ ಮಾಡ್ಬೇಕಾದ್ರೂ ಕೂಡ ನಮ್ಮಲ್ಲಿ ಅತಿಯಾದ ಪ್ರಾಣಶಕ್ತಿ ಪ್ರಸಾರ ಆಗೋದ್ರಿಂದ ನಾವು ಉತ್ತಮ ಪ್ರಪಂಚಗಳೊಂದಿಗೆ ಸತ್ಸಂಬಂಧವನ್ನು ಕೂಡ ಏರ್ಪಡಿಸಿಕೊಳ್ಳಬಹುದು, ರೂಪಿಸಿಕೊಳ್ಳಬಹುದು. ಪವಿತ್ರ ಸ್ಥಳವನ್ನು ಮನೆಯನ್ನೇ ಮಂತ್ರಾಲಯವನ್ನು ಆಗಿಸಿಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಷ್ಟು ಜ್ಞಾನವನ್ನ ಹಂಚಿಕೆಯನ್ನು ಇವತ್ತಿಗೆ ಇಲ್ಲಿಗೆ ಸಂಪನ್ನಗೊಳಿಸ್ತಿದ್ದೀನಿ ಮಾಸ್ಟರ್ಸ್. ಮುಂದಿನ ದಿನ ಸೋಮವಾರದ ದಿನ ಮುಂದಿನ ವಿಷಯವನ್ನ ತಿಳಿತಾ ಹೋಗೋಣ ಮಾಸ್ಟರ್ಸ್. ಇದುವರೆಗೆ ಎಲ್ಲರೂ ಕೂಡ ಈ ವಿಷಯವನ್ನು ಕೇಳ್ಕೊಂಡಿದ್ದಕ್ಕಾಗಿ, ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ಪ್ರಮೋದ್ ಜಗುರುಗಳಿಗೂ, ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಅನಂತ ಕೋಟಿ ನಮನಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಅದ್ಭುತವಾದ ಜ್ಞಾನ. ಈ ಪ್ರಾಣಶಕ್ತಿ ಅನ್ನೋದು ಒಂದು ಅತಿ ಮುಖ್ಯವಾದದ್ದು. ನಾವು ಅನೇಕ ಕ್ಲಾಸಲ್ಲಿ ಪ್ರಾಣಶಕ್ತಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆದರೆ ಇವತ್ತಿನ ಕ್ಲಾಸಲ್ಲಿ ನೀವು ಸಮಗ್ರವಾಗಿ, ಸಂಪೂರ್ಣವಾಗಿ ಇನ್ನೂ ಹೆಚ್ಚು ಮಾಹಿತಿ ಕೊಟ್ಟಿದ್ರಿ. ಇದು ಮಾಸ್ಟರ್ಸ್ ಎಲ್ಲರೂ ನಾವು ಮನನ ಮಾಡ್ಕೋಬೇಕು. ಈ ವಿಡಿಯೋವನ್ನು ಪದೇ ಮನನ ಮಾಡಿಕೊಂಡ್ರೆ ಅನೇಕ ವಿಷಯಗಳು ಮತ್ತೆ ನಿಮ್ಗೆ ಗೊತ್ತಾಗತ್ತೆ. ಈ ವಿಷಯಗಳನ್ನು ನಾವು ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋ ಬಂದ್ಮೇಲೆ ಮತ್ತೆ 2-3 ಸರಿ ಮರಣ ಮಾಡ್ಕೊಳ್ಳಿ. ಇವತ್ತು ಅಟ್ಲೀಸ್ಟ್ 1-2 ಸರಿ ಮರಣ ಮಾಡ್ಕೊಂಡ್ರೆ ಅನೇಕ ವಿಷಯಗಳು ನಿಮಗೆ ತಿಳಿ ಬರುತ್ತೆ. ಓಕೆ, ರೈಟ್. ಮುಂದುವರ್ಸಿಮ ಅನಿಸಿಕೆ. ಥ್ಯಾಂಕ್ ಯು ಜಯಶ್ರೀ ಮೇಡಮ್. ತುಂಬಾ ಅದ್ಭುತವಾದ ಮಾಹಿತಿ ಕೊಟ್ಟಿದ್ದೀರಿ. ಇವತ್ತಿನ ಇದು ಚೆನ್ನಾಗಿತ್ತು. ಅಂದ್ರೆ ಪ್ರಾಣಶಕ್ತಿನ ಹೇಗೆ ಬರುತ್ತೆ, ಅದನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ತಗೊಂಡು ಅದನ್ನ ಹೇಗೆ ಉಪಯೋಗ ಪಡಿಸ್ಬೇಕು. ಇಲ್ಲಾಂದ್ರೆ ಅದು ತುಕ್ಕು ಇಡ್ತಾರ, ಕಬ್ಬಿಣ ಹೇಗೆ ತುಕ್ಕು ಹಿಡಿಯುತ್ತೆ ಅದೇ ತರ ತುಕ್ಕು ಹಿಡಿ ಹೋಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ನಾವು ನಮ್ಮ ಇಲ್ಲಿ ಗುರುಗಳು ಹೇಳ್ತಾ ಇರ್ತಾರೆ, ಜ್ಞಾನ ಹಂಚಿ 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 ಸ್ವಾಧ್ಯಾಯ ಮಾಡಿ, ಆಮೇಲೆ ಸತ್ಸಂಗಗಳಲ್ಲೆಲ್ಲ ಭಾಗವಹಿಸಿ ಅಂತ. ಅಂದ್ರೆ ನಾವು ತಗೊಂಡಿರೋ ಪ್ರಾಣಶಕ್ತಿಯನ್ನ ಹೇಗ ಕೊಡ್ತೀವೋ ಹಾಗೆ ನಾವು ದುಪ್ಪಟ್ಟು ಬರ್ತಾ ಇರುತ್ತೆ ಅಂತ, ವಾಪಸ್ ಹೆಚ್ಚಿನಲ್ಲಿ ನಮಗೆ ಬರ್ತಾ ಇರುತ್ತೆ ಆ ಪ್ರಾಣಶಕ್ತಿ. ಅಲ್ಲ ಅಂದ್ರೆ ಆ ಪ್ರಾಣಶಕ್ತಿ ಅಲ್ಲೇ ನಶಿಸೋಗ್ತಾ ಇರುತ್ತೆ ಅಂತ ನೀವು ಇವತ್ತು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಅದಕ್ಕೆ ನಾವು ಮುಂದಿನ ಇದ್ರಲ್ಲಾದ್ರೂ ನಾವು ಗೊತ್ತಿರೋ ಒಂದು ಜ್ಞಾನವನ್ನು ಬೇರೆಯವರಿಗೆ, ಅಂದ್ರೆ ಜ್ಞಾನ ಪ್ರಚಾರ ಮಾಡೋದು, ಸತ್ಸಂಗದಲ್ಲಿ ಭಾಗವಹಿಸೋದು. ಎಲ್ರಿಗೂ ಈಗ ಫಾರ್ ಎಕ್ಸಾಂಪಲ್ ಸಿದ್ಧರ ಬೆಟ್ಟದಲ್ಲಿ ನಾಡ್ದು ನಮ್ದು ಸ್ವಾಸ್ಥ್ಯ ಇದಿದೆ, ಅದಕ್ಕೆ ಜನರನ್ನ ಸ್ವಲ್ಪ ಪ್ರೇರೇಪಿಸೋದು, ಬನ್ನಿ ಈ ತರ ಅಂತ. ಆ ತರ ಇದರಿಂದನಾದ್ರೂ ಜನರಿಗೆ, ಅಂದ್ರೆ ನಮ್ಮ ತಗೊಂಡಿರೋಂಥ ಪ್ರಾಣಶಕ್ತಿ ನಾವು ಸ್ವಲ್ಪನಾದ್ರೂ ಹಂಚ್ದಂಗಾಯ್ತು ಅಂತ ನಾನ್ ತಿಳ್ಕೊಂಡೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಲ್ವಾ ಮೇಡಮ್? ಅಂದ್ರೆ ನಾವು ತಗೊಂಡಿರ್ತೀವಲ್ಲ ಶಕ್ತಿನ, ಅಂದ್ರೆ ಈಗ ಎಷ್ಟೋ ಜನ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ, 3-4 ತಾಸು ಮಾಡಿದ್ರು ಅವ್ರು ಒಳಗಡೆ ಒಂದು ಅಭಿವೃದ್ಧಿನೇ ಆಗಿರಲ್ಲ, ಅಂದ್ರೆ ದ್ವೇಷದಿಂದ ಇರ್ತಾರೆ. ಅದಕ್ಕೆ ಅವರಿಗೆ ರೋಗಗಳು ಹುಷಾರಾಗ್ತಾ ಇರಲ್ಲ. ಅಂದ್ರೆ ಏನೋ ಒಂದ್ ಸಣ್ಣ ಕಾಯಿಲೆ, ಖಿನ್ನತೆಯಲ್ಲಿ ಇರ್ತಾರೆ, ಒತ್ತಡದಲ್ಲಿ ಇರ್ತಾರೆ ಅಲ್ವಾ ಮೇಡಮ್?
ಎಸ್ ಮೇಡಮ್, ನಮಗ್ ಧ್ಯಾನ ಮಾಡ್ತೀವಿ, ನಮಗಷ್ಟೇ ಉಪಯೋಗ ಆಗ್ತದೆ. ಬೇರೆಯವ್ರು ಅದಂತಾರೆ ಇದಂತಾರೆ ಹೇಳಕ್ ಹೋಗೋದ್ ಬೇಡ, ಆ ತರ ಆಲೋಚನೆ ಮಾಡದೇ ಬೇಡ ಮೇಡಮ್. ಲೋಕ ಕಣ್ಯಾಲಕ್ಕೋಸ್ಕರ ಮಾಡ್ತಾ ಇದೀವಿ, ಮಾಡೋಣ. ತಗೊಳ್ಳೋರು ತಗೋತಾರೆ, ಅವ್ರ ಕೇಪಬಿಲಿಟಿ ಇದ್ದಷ್ಟು ಅವ್ರು ತಗೋತಾರೆ ಮೇಡಮ್. ಈಗ ಉದಾಹರಣೆಗೆ ನಾವು ಬಸ್ಸಲ್ಲೂ ಹೋಗ್ತೀವಿ, ರೈಲಲ್ಲೂ ಹೋಗ್ತೀವಿ, ವಿಮಾನದಲ್ಲೂ ಹೋಗ್ತೀವಿ ಮೇಡಮ್. ಅವ್ರವ್ರ ಕೆಪಾಸಿಟಿ ಅದೇ ರೀತಿ ಇದು ಕೂಡ ಧ್ಯಾನದ್ದು ಒಂದು ಮಾರ್ಗ ಮೇಡಮ್. ಅದು ಅವ್ರವ್ರು ಎಷ್ಟೆಷ್ಟು ಪ್ರಾಣಶಕ್ತಿ ಪಡ್ಕೊಂಡಿರ್ತಾರೆ ಅಷ್ಟೊಂದು ಫಾಸ್ಟ್ ಆಗಿ ಪುರೋಗತಿಯನ್ನು ಹೊಂದ್ತಾ ಹೋಗ್ತಾರೆ ಮೇಡಮ್. ಆತ್ಮೋನ್ನತಿ ಹೊಂದುತ್ತಾರೆ. ಅದಕ್ಕೋಸ್ಕರ ಹೇಳೋದಷ್ಟೇ ನಮ್ ಕೆಲ್ಸ ಅಂತ ತಿಳ್ಕೊಬೇಕು. ಅದರಿಂದ ನಾವು ತಿಳ್ಕೊಂಡಿದ್ವಿ, ನಮ್ಗೆ ಒಳ್ಳೇದಾಗೈತೆ. ನಾವು ಹೇಳಿದ್ರೆ ಕೇಳಲ್ಲ, ಈ ಮಾತು ನಮ್ಮಲ್ಲಿ ಒಂದ್ಸರಿನೂ ಬರಕ್ಕೆ ಹೋಗ್ಲೇಬಾರ್ದು ಮೇಡಮ್. ಹೇಳೋಣ ನಮ್ ಕರ್ತವ್ಯ ಅಷ್ಟೇ, ತಗೊಳ್ಳೋದು ಬಿಡೋದು ಅದು ಅವ್ರ ಇಚ್ಛೆ. ಥ್ಯಾಂಕ್ ಹೌದು ಯು ಮೇಡಮ್. ಅದೇ ಅಂದ್ರೆ ಹೇಳ್ತಾ ಇರ್ತಾರೆ ನೋಡಿ, ಅಂದ್ರೆ ಈಗ ನಾನು ತುಂಬಾ ಧ್ಯಾನ ಮಾಡ್ತೀನಿ, ಆದ್ರೆ ನನ್ನಲ್ಲಿ ಖಿನ್ನತೆ ಇನ್ನೂ ಹೋಗಿಲ್ಲ, ಅಂದ್ರೆ ಒತ್ತಡಗಳಿಲ್ಲ, ತುಂಬಾ ರೋಗ ಬರ್ತಾ ಇದೆ ಅಂದ್ರೆ ಅವರು ಸದುಪಯೋಗ ಮಾಡ್ಕೊಳ್ಳೋದು ಕರೆಕ್ಟ್ ಆಗ್ತಾ ಇಲ್ವೇನೋ ಅಂತ ನಂದೊಂದು. ಪ್ರಾಣಶಕ್ತಿ ಓಕೆ. ಹರಳಾಗಿ ಆ ಹಾ ಪ್ರಾಣಶಕ್ತಿ ತಡೆಯನ್ನು ಉಂಟು ಮಾಡ್ತದೆ ಅಂತ ಇದ್ರಲ್ಲಿ ಹೇಳಿದ್ದಾರೆ ಮೇಡಮ್. ಗುರುಗಳು ಕೂಡ ಸಾಕಷ್ಟು ಸರಿ ಹೇಳಿದಾರಲ್ಲ ಮೇಡಮ್, ಅದಕ್ಕೋಸ್ಕರ ಸಾಕಷ್ಟು ಹೌದು, ಹೇಳ್ತಾನೆ ಹೇಳಿದ್ದಾರೆ. ಇರ್ತಾರೆ ಪ್ರತಿದಿನಾನು, ಒಂದೊಂದ್ಸರಿನಾದ್ರು ಹೇಳಿರ್ತಾರೆ. ನಾವು ತಗೊಳ್ಳೋದು ಮನನ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ಒಂದು ಏನು. ವಾಣಿ ಮೇಡಮ್ ಮಾತಾಡಿ ಇವತ್ತು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಹಾ, ಚೆನ್ನಾಗಿತ್ತು ಮೇಡಮ್ ಕ್ಲಾಸ್ ಇದು. ಈ ಪ್ರಾಣಶಕ್ತಿ ಅಂದ್ರೆ ಕೇವಲ ಧ್ಯಾನದಿಂದಲೇ ಬರುತ್ತಾ? ಈ ಪ್ರಾಣಾಯಾಮದಲ್ಲಿ ಬರೋ ಪ್ರಾಣಶಕ್ತಿಗೂ ಇದಕ್ಕೂ ಏನ್ ವ್ಯತ್ಯಾಸ ಮೇಡಮ್? ಪ್ರಾಣಶಕ್ತಿ ಅಂತ ಹೇಳಿದ್ರೆ ವಿಶ್ವ ಕ್ಷೇತ್ರಾಗ್ನಿಯಿಂದ ಬರೋದೇ ಪ್ರಾಣಶಕ್ತಿ ಅಂತ ಹೇಳಿದ್ರಲ್ಲ ಮೇಡಮ್. ಇದು ಪ್ರಾಣಾಯಾಮ ಮಾಡೋದ್ರಿಂದಾನು ಬರುತ್ತೆ, ಅದರ ಅರಿವು ಕಡಿಮೆ ಇರ್ತದಷ್ಟೇ ಮೇಡಮ್. ಪಡಿತಕ್ಕಂಥದ್ದು ಅರಿವು ಕಡಿಮೆ ಇರ್ತದೆ. ನಾವು ಧ್ಯಾನ ಮಾಡೋದ್ರಿಂದ, ಅದ್ರಾಗೂ ಮ್ಯೂಸಿಕ್ ಧ್ಯಾನ ಅಂತ ಏನ್ ಹೇಳ್ತಿದೀವಲ್ಲ ಮೇಡಮ್, ಇದನ್ನೆಲ್ಲ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಬರ್ತದೆ. ಅದಾದ ನಂತರ ನಮ್ಮ ಮನಸ್ಸನ್ನು ಸ್ಥಿಮಿತ ಆದ್ಮೇಲೆ ಮೌನ ಧ್ಯಾನಕ್ಕೂ ಕೂಡ ಹೆಚ್ಚು ಶಕ್ತಿಯನ್ನು ಪಡಿತಾ ಹೋಗ್ತೀವಿ ಮೇಡಮ್ ನಾವು. ಆದ್ರೆ ನಮ್ಮ ಮೊದಲಿಗೆ ಪ್ರಾರಂಭದಲ್ಲಿ ಮ್ಯೂಸಿಕ್ ಧ್ಯಾನ ಬೇಕೇ ಬೇಕು ಮೇಡಮ್, ಸಂಗೀತ ಧ್ಯಾನ. ಇದರಿಂದನೂ ಹೆಚ್ಚು ಪ್ರಾಣಾಯಾಮ ಮಾಡೋದು ಕೆಲವೇ ಇದಕ್ಕೋಸ್ಕರ ಮೇಡಮ್. ನಾವು ಏನು ಉಸಿರನ್ನು ಗಮನಿಸ್ತಾ ಇರ್ತೀವಲ್ಲ ಅಷ್ಟಕ್ಕೆ ಇರ್ತದೆ ಮೇಡಮ್. ಪ್ರಾಣಾಯಾಮಕ್ಕೂ ಧ್ಯಾನಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಅದೇ ಯೋಗದಲ್ಲಿ ಅದು ಈ ಧ್ಯಾನ ಅಂತಕ್ಕಂಥದ್ದು 8ನೇ ಸ್ಥಿತಿ ಅಲ್ಲ ಮೇಡಮ್, ಪ್ರಾಣಾಯಾಮ ಅಂತಕ್ಕಂಥದ್ದು 2ನೇದದು. ಅದ್ರ ಮುಖಾಂತರನೇ ನಾವು ಧ್ಯಾನದ ಸ್ಥಿತಿಗೆ ಹೋಗ್ಬೇಕಂದ್ರೆ ಅವೆಲ್ಲ ಹಂತಗಳನ್ನ ಮೀರೇ ಹೋಗಿರ್ತೀವಿ ಮೇಡಮ್ ನಾವು ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಧ್ಯಾನದಲ್ಲಿ ಅತಿ ಹೆಚ್ಚು ಪ್ರಾಣಶಕ್ತಿ ಬರ್ತಕ್ಕಂಥದ್ದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಮೌನದಿಂದನೂ ಜಾಸ್ತಿ ಸಿಗುತ್ತಲ್ಲ ಪ್ರಾಣಶಕ್ತಿ? ಎಸ್ ಮೇಡಮ್, ಮೌನ ಧ್ಯಾನದಿಂದಲೇ ಹೆಚ್ಚು ಪ್ರಾಣಶಕ್ತಿ ಸಿಗುತ್ತೆ. ನಾವು ಅದೇ ಮೇಡಮ್, ಪ್ರಾರಂಭದಲ್ಲಿ ಮಾತ್ರ ಸಂಗೀತ ಧ್ಯಾನದ ಅವಶ್ಯಕತೆ ಇರುತ್ತೆ. ನಮ್ಮ ಮನಸ್ಸು ತಕ್ಷಣ ಧ್ಯಾನಕ್ಕೆ ಕುದುರಲ್ಲ ಅನ್ನೋದಕ್ಕೋಸ್ಕರ ಸಂಗೀತದ ಮುಖಾಂತರ ಧ್ಯಾನಕ್ಕೆ ಪ್ರಾರಂಭದಲ್ಲಿ ಹೋಗ್ತೀವಿ. ಅದಾದ ನಂತರ ಅದನ್ನೇ ಇತ್ತೀಚೆಗೆ ಟ್ರಯಲ್ ಮಾಡ್ತಿದೀವಲ್ಲ ಮೇಡಮ್ ನಮ್ಮ ವೇದಿಕೆಯಲ್ಲಿ. ಮೊದಲು ಹಾಕಿ ಆಮೇಲೆ ಮೌನ ಧ್ಯಾನ ಮಾಡ್ತಾ ಇರೋದು ಅದೇ ಉದ್ದೇಶದಿಂದ. ನಾವ್ ಇವಾಗೆಲ್ಲ ನಾವು ಬಹಳ ದಿವಸದಿಂದ ಸಂಗೀತ ಧ್ಯಾನ ಮಾಡಿರೋರು ಇದೀವಿ ಅಂತಾನೆ ಮೌನ ಧ್ಯಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ರೆ. ಹೌದು ಮೇಡಮ್, ಥ್ಯಾಂಕ್ ಯು. ವೆಂಕಟರಮಣ ಸ್ವಾಮಿ ಮಾತಾಡಿ. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ಆದ್ರೆ ಒಂದು ಸಮಸ್ಯೆ, ಪ್ರಾಣಶಕ್ತಿಗೂ ಮತ್ತು ಜ್ಞಾನಶಕ್ತಿಗೂ ವ್ಯತ್ಯಾಸ ಏನು ಮೇಡಮ್? ಸರ್, ಪ್ರಾಣಶಕ್ತಿ ಮತ್ತೆ ಧ್ಯಾನ ಶಕ್ತಿ. ಧ್ಯಾನ ಮಾಡಿದಾಗೆ ಬರ್ತಕ್ಕಂಥದ್ದು ಪ್ರಾಣಶಕ್ತಿ ಸರ್. ಈಗ ನಾವು ಮೈಗೆ ಸ್ನಾನ ಮಾಡ್ತೀವಿ ಸರ್, ಧ್ಯಾನ ಮಾಡೋದ್ರಿಂದ ನಮ್ಮ ಆತ್ಮಕ್ಕೆ ಶಕ್ತಿ ಸಿಗ್ತಾ ಹೋಗ್ತದೆ ಸರ್. ಅದಕ್ಕೆ ಪ್ರಾಣಶಕ್ತಿ ಅಂತ ಕರಿತೀವಿ. ಪ್ರಾಣಮಯ ಕೋಶ ಅಂತ ನೀವು ಆಗಾಗ್ಲೇ ತಿಳಿದಿದ್ದೀರಿ ಅನ್ಕೋತಿದ್ದೀನಿ ಸರ್ ನಾನು. ಅದಕ್ಕೆ ಶಕ್ತಿ ಬರ್ಬೇಕು ಅಂತ ಹೇಳಿದ್ರೆ ನಮ್ಮ ಮೇಡಮ್ ಆತ್ಮಶಕ್ತಿ ಅಂತ ಹೇಳ್ತೀವಲ್ಲ ಅದನ್ನ? ಹೌದು ಸರ್. ಪ್ರಾಣಶಕ್ತಿ ಅಂತಕ್ಕಂಥದ್ದು ಈಗ ನಾವು ಇವಾಗ ನಮ್ಮ ದೇಹ ಚಲನೆ, ನಮ್ದು ಏನೇ ಕಾರ್ಯ ಮಾಡ್ಬೇಕಾದ್ರೂ ಕೂಡ ಪ್ರಾಣಶಕ್ತಿ ಚೆನ್ನಾಗಿರ್ಬೇಕು ಸರ್. ಆ ಪ್ರಾಣಶಕ್ತಿನೇ ಮತ್ತೆ ಆತ್ಮಶಕ್ತಿಯಾಗಿ ಪರಿವರ್ತನೆ ಆಗದು ಸರ್. ಅದು ನಾವು ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಾವು ಈ ದೇಹ ಅಂತಕ್ಕಂಥದ್ದು ಆದ ನಂತರ ಬರೋದ್ ಲೇಯರೇ ಪ್ರಾಣಮಯ ಕೋಶ ಸರ್. ಅದರಲ್ಲಿ ಸಂಗ್ರಹವಾಗ್ತಕ್ಕಂಥ ಶಕ್ತಿ ಹೆಚ್ಚು ಆದಾಗ ಇನ್ನು ನಾವು ಅದಾದ ನಂತರ ಮನಸ್ಸು ದಾಟಿ ಬುದ್ಧಿಯನ್ನ ದಾಟಿ ಆತ್ಮಕ್ಕೆ ಹೋಗ್ಬೇಕು ಸರ್. ಅಲ್ಲಿಗೆ ಶಕ್ತಿ ಸಿಗ್ತದೆ ಸರ್. ಆತ್ಮಕ್ಕೆ ಶಕ್ತಿ ಸಿಗ್ಬೇಕಂದ್ರೆ ನಮ್ಮಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಸರ್. ಈ ಪ್ರಾಣಶಕ್ತಿ ಕೇಂದ್ರಗಳಿದಾವಲ್ಲ ಸರ್, ಇವು ಹೌದು ಸಪ್ತ ಚಕ್ರಗಳು. ಅಲ್ಲ ಮೇಡಮ್, ಅದನ್ನ ಧ್ಯಾನ ಶಕ್ತಿ ಅಂತಿರಲ್ವಾ? ಪ್ರಾಣಶಕ್ತಿ ಫಸ್ಟ್, ಪ್ರಾಣಶಕ್ತಿನೇ ಧ್ಯಾನ ಶಕ್ತಿ. ಧ್ಯಾನದಿಂದ ಬಂದಿದ್ದು ಪ್ರಾಣಶಕ್ತಿ ಸರ್. ಧ್ಯಾನದಿಂದ ಪ್ರಾಣಶಕ್ತಿ ಸಿಗ್ತದೆ ಸರ್. ಧ್ಯಾನದಿಂದ ಬರೋದು ಪ್ರಾಣಶಕ್ತಿನಾ? ಧ್ಯಾನ ಶಕ್ತಿ ಅಂತ ಏನಿಲ್ಲ, ಧ್ಯಾನ ಮಾಡೋದ್ರಿಂದ ಬರೋದು ಪ್ರಾಣಶಕ್ತಿ ಸರ್. ಹೇಳ್ರಿ.
ಧ್ಯಾನ ಶಕ್ತಿ ಅಂತ ಏನಿಲ್ಲ, ವಿಶ್ವಮಯ ಪ್ರಾಣಶಕ್ತಿ ಅಂದ್ರೆ ಈ ವಿಶ್ವ ಶಕ್ತಿ ಅನ್ನೋದಿದೆಯಲ್ಲ, ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್ ಎನರ್ಜಿ ಅನ್ನೋದು ಎಲ್ಲಾ ಕಡೆ ಇರುತ್ತೆ, ಯಾವಾಗ್ಲೂ ಇರುತ್ತೆ ಅದು. ಓಕೆ. ಆದ್ರೆ ಸರಿ. ನಮ್ಮ ಯೋಚನೆಗಳಿಂದ ಅದು ಅಡಚಣೆ ಆಗತ್ತೆ, ಹ್ಮ್. ಒಳಗಡೆ ಬರಲ್ಲ ಅದು. ಅಂದ್ರೆ ನಾವು ಯಾವಾಗ ಶೂನ್ಯದಲ್ಲಿ ಹೋಗ್ತೀವೋ ನಾವು ಆ ವಿಶ್ವದಲ್ಲಿ ಭಾಗ ಆಗ್ತೀವಿ, ಅವಾಗ ಆ ಶಕ್ತಿಯನ್ನು ಈಡ್ಸ್ಕೊಂತೀವಿ ಒಳಗಡೆ ಅಷ್ಟೇ. ಸೊ ಆ ಶಕ್ತಿನೇ ವಿಶ್ವಶಕ್ತಿ, ಅದೇ ಪ್ರಾಣಶಕ್ತಿ. ದೇಹದಲ್ಲಿ ಬಂದ್ರೆ ಪ್ರಾಣಶಕ್ತಿ, ಆಚೆ ಕಡೆ ಇದ್ರೆ ವಿಶ್ವಶಕ್ತಿ ಅಷ್ಟೇ. ಅಷ್ಟೇ. ಅದೇ ವ್ಯತ್ಯಾಸ ಗೊತ್ತಾಗಿಲ್ಲ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ ಮಾತಾಡಿ. ಧನ್ಯವಾದ. ನಮಸ್ಕಾರ. ಅದೇ ನಂಗೆ ಇದ್ದಿದ್ದು ಡೌಟ್ ವಾಣಿ ಅವರು ಕೇಳಿದ್ರು. ಈಗ ನಾವು ಪ್ರಾಣಾಯಾಮ, ಉಸಿರಾಟ ಎಲ್ಲ ಮಾಡ್ತೀವಿ. ಅದಕ್ಕೂ ಮತ್ತೆ ನಮ್ಮ ಧ್ಯಾನದಿಂದ ತಗೊಳ್ಳೋ ಅಂತ ಶಕ್ತಿಗೂ ಏನು ವ್ಯತ್ಯಾಸ ಅಂತ ಕೇಳ್ಬೇಕಾಗಿತ್ತು. ವಾಣಿ ಅವ್ರು ಕೇಳಿದ್ರು. ನನ್ನ ಡೌಟ್ ಕ್ಲಿಯರ್ ಆಯ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ದೇವಸ್ಥಾನಗಳ ಮಹತ್ವ, ದೇವಸ್ಥಾನಗಳೊಳಗೆ ನಾವ್ ಹೆಂಗಿರ್ಬೇಕು, ನಾವು ಕಲಿತ ವಿದ್ಯೆಯನ್ನು ಬೇರೆಯವ್ರಿಗೆ ಯಾವ ರೀತಿ ಹಂಚೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಲ್ಲಪ್ಪ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್, ಮಧುರಾ ಮೇಡಮ್ ಹಾಗೂ ಗುರೂಜಿ, ಅನಂತ ಕೋಟಿ ನಮನಗಳು. ನಿಜಕ್ಕೂ ಮೊದಲನೇದಾಗಿ ಲಕ್ಷ್ಮೀಕಾಂತಮ್ಮ ಮೇಡಮ್ ನವರು ಸಿದ್ದರಬೆಟ್ಟದ ಸೂರ್ಯಗವಿಯನ್ನ ನಮಗೆ ಕಾಮೆಂಟ್ರಿ ಮೂಲಕ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ತೋರಿಸಿದ್ರು, ಮನನ ಮಾಡಿಸಿದ್ರು, ಅವರಿಗೆ ಧನ್ಯವಾದ. ನಂತರ ವೆಂಕಟೇಶ್ವರರವರು ಯೋಗ ಮತ್ತು ಪ್ರಾಣಾಯಾಮ ಮಾಡಿಸಿದ್ರು, ಅವರು ಕೂಡ ಧನ್ಯವಾದ. ಇನ್ನು ಮೂರನೇದಾಗಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ನವರು ಈ ದಿನ ಪ್ರಾಣಶಕ್ತಿ ಅನ್ನು ನಾವ್ ಹೇಗ್ ಪಡ್ಕೊಳ್ತೀವಿ ಮತ್ತು ಅದನ್ನ ಬಳಕೆ ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿದ್ರು. ಒಟ್ಟಾರೆ ನಾನಿಲ್ಲಿ ಅರ್ಥ ಮಾಡ್ಕೊಂಡಿದ್ದು, ನಾವು ಏನು ಈ ವಿಶ್ವಶಕ್ತಿಯಿಂದ ಈ ಪ್ರಾಣಶಕ್ತಿಯನ್ನು ಏನ್ ಪಡ್ಕೊಳ್ತೀವಿ, ನಾವು ಅದನ್ನ ನಾವಿರೋವರೆಗೂ ಕೂಡ ಒಂದು ಸದುದ್ದೇಶಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಬಳಕೆ ಮಾಡಿದ್ರೆ ಮಾತ್ರ ಅದು ನಮಗೆ ಒಳ್ಳೇದನ್ನ ಮಾಡುತ್ತೆ. ಜೊತೆಗೆ ನಾವು ಅದನ್ನ ಏನಾದರೂ ಹಾಗೆ ಇಟ್ಕೊಂಡಿದ್ರೆ ಅದರಿಂದ ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಉನ್ನತಿಗೂ ಮತ್ತು ನಾವು ಹಾಳಾಗೋದಕ್ಕೂ ಪ್ರತಿಯೊಂದಕ್ಕೂ ಇದು ಕಾರಣವಾಗುತ್ತೆ ಅಂತ. ನಾವು ಶುದ್ಧವಾದ ಒಂದು ಉನ್ನತಿಗೆ ಹೋಗ್ಬೇಕಾದ್ರೆ ನಮ್ಮ ಒಳ್ಳೆ ಸದಾಶಯಗಳನ್ನ ಇಟ್ಕೊಂಡು ನಾವು ಆ ಪ್ರಾಣಶಕ್ತಿಯನ್ನ ಇತರರಿಗೂ ಕೂಡ ಅದನ್ನ ಹಂಚಬೇಕು ಅಂತ. ನಾವು ಕಲಿತಾ ಯಾವುದೇ ಒಂದು ಜ್ಞಾನ ಇರಬಹುದು, ಅದನ್ನ ಹಂಚಿಕೆ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿದ್ರು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ಮಧುರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್. ಪ್ರಾಣಶಕ್ತಿ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಅದೇ ನಾವು ಬಚ್ಚಿಟ್ಟಿದ್ದು ಪರರಿಗೆ ನಾವು ಯೂಸ್ ಮಾಡಿದ್ದು ಅಂತಂದ ಅದ ನನಗೆ ನೆನಪಾಯ್ತು. ಈಗ ಇಲ್ಲಿ ನೋಡಿದಾಗ ನಾವು ಪ್ರಾಣಶಕ್ತಿಯನ್ನ ಬೇರೆಯವ್ರಿಗೆ ಹಂಚದೇ ಇದ್ದಾಗ ಕೂಡ ಅದು ನಮ್ಮಲ್ಲೇ ಇಟ್ಕೊಂಡು ಅದು ರೋಗಗಳಾಗಿ ಪರಿವರ್ತನೆ ಆಗ್ತೈತಿ ಅಂತ ಹೇಳಿದ್ರಲ್ಲ ಗುರು ಮೇಡಮ್. ಅದೇ ನಾನು ಒಂದು ಇದ್ರಲ್ಲಿ ನೋಡಿದ್ದೆ, ಅಂದ್ರೆ ಫಿಸಿಕಲ್ ನಾವು ಯಾವ್ದೇ ರೋಗ ಬಂದಾಗ ಈಗ ಫಿಸಿಕಲ್ ಅಟಾನಮಿ ಅಂದ್ರೆ ಫಿಸಿಕಲ್ ಆಗಿ ನಾವು ಸ್ಕ್ಯಾನ್ ಮಾಡ್ತೇವಿ, ಅಲ್ಲೇ ರೋಗಕ್ಕೆ ಮತ್ತೆ ಮದ್ದು ಕೊಡ್ತಾರೆ ವೈದ್ಯರು. ಅದು ಆದ್ರೆ ಶಾಶ್ವತವಾಗಿ ನನಗೆ ಈ ರೋಗ ಹೋಗುದಿಲ್ಲ ಅಂತ ಅನ್ಕೊಂಡಾಗ ಮತ್ತೆ ಆ ರೋಗ ಉಲ್ಬಣ ಆಗ್ತೈತಿ. ಅವಾಗ ಸ್ಪಿರಿಚುವಲ್ ಆಗಿ ನಾವು ನೋಡ್ಕೊಂಡಾಗ ಧ್ಯಾನದ ಮೂಲಕ ನಮ್ಮ ರೋಗಗಳನ್ನು ನಾವೇ ಗುರ್ತು ಮಾಡ್ಕೋಬಹುದು. ನರ ರೋಗ ಬಂತು ಅಥವಾ ಯಾವ್ದೇ ಪ್ರಾಬ್ಲಮ್ ಬಂದ್ರು ಕೂಡ ನಮ್ಮ ಸ್ಪಿರಿಚುವಲ್ ಏನು ಅಟಾನಮಿ ಅಂದ್ರೆ ಆಧ್ಯಾತ್ಮಿಕ ಇದ್ರಲಿಂದ ನಾವು ನೋಡ್ಕೋಬಹುದು ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಇದರಿಂದ ನಮ್ಮ ರೋಗಗಳನ್ನು ನಾವು ಗುಣಪಡಿಸ್ಕೊಳ್ಳಕ್ಕೂ ಕೂಡ ಇದು ಪ್ರಾಣಶಕ್ತಿ ನಮ್ಗೆ ತುಂಬಾ ಸಹಾಯ ಆಗುತ್ತೆ ಅಂತ ಅರ್ಥ ಆಯ್ತು. ಈಗ ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ನಮ್ಗೆ ಅದು ತಿಳುವಳಿಕೆ ಆಗ್ತಾ ಇದೆ. ನಾವು ವೈದ್ಯರ ಹತ್ರ ಹೋಗ್ಬಾರ್ದು. ಗುರುಜಿ ನಮ್ಗೆ ನಾವು ಏನು ಸಮಗ್ರ ಜೀವನ ಶೈಲಿಯಿಂದ ನಮ್ಗೆ ರೋಗಗಳನ್ನು ಯಾವ ರೀತಿ ಗುಣಪಡಿಸ್ಕೊಳ್ಳೋದು ಅಲ್ಲದೆ ಅದನ್ನ ಬೇರು ಸಹಿತವಾಗಿ ಧ್ಯಾನದ ಮೂಲಕ ನಾವು ಪ್ರಾಣಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದ್ ಮೂಲಕ ಅದನ್ನ ನಾವು ತೆಗಿಬಹುದು ಅಂತ ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದು ನಿಮ್ದು ಪ್ರಾಣಶಕ್ತಿಯಲ್ಲಿ ನಾನು ಕಂಡುಕೊಂಡೆ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದೇ ಒಂದ್ ಡೌಟ್ ಮೇಡಮ್ ಅವ್ರೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರೆ. ಈಗ ತಾವ್ ಹೇಳಿದ್ರಿ ಪ್ರಾಣಶಕ್ತಿ ನಮ್ಮಲ್ಲಿ ಕಲೆಕ್ಟ್ ಆಗಿ ತುಂಬಿರುತ್ತೆ ಅಂತ. ಅದೇ ತುಂಬಿಕೊಂಡಾಗ ನಾವು ಇನ್ನೂ ಶಕ್ತಿವಂತರಾಗುತ್ತೀವಲ್ಲ, ಹೆಂಗೆ ಕಾಯಿಲೆಗಳು ಬರ್ತದೆ ಮೇಡಮ್? ಅದು ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಹೇಳಿ.
ಅದು ನಾವು ಜ್ಞಾನ ಪಡೆದಿದೀವಿ ಅಂತ ಅಂದಾಗ, ಅದು ನಮಗೆ ಬಂದಿರೋದು ಉಡುಗೊರೆ ಅಂತ ಅಂದಾಗ, ನಾವು ಉಡುಗೊರೆ ತಗೊಂಡಿರೋದೇ ಉಡುಗೊರೆ ಅಂತ ಅಂದ್ರೆ ಏನ್ ಮೇಡಮ್, ನಾವೇನ್ ಅದನ್ನ ದುಡ್ಡು ಕೊಟ್ಟು ತಗೊಂಡಿರಲ್ಲ, ಫ್ರೀ ಆಗಿ ತಗೊಂಡಿರ್ತೀವಿ. ಅದನ್ನ ಅದೇ ತರನಾಗೆ ಹಂಚ್ಬೇಕು ಮೇಡಮ್. ಅದನ್ನ ಹಂಚದೆ ಹೋದ್ರೆ ಅದು ನಮಗೆ ರೋಗವಾಗಿ ಪರಿವರ್ತನೆ ಆಗ್ತದೆ. ನಾವು ಜ್ಞಾನ ಪಡೆದಿದೀವಿ ಅಂದ್ರೆ ಅದನ್ನ ಮುಚ್ಚಿಡಕ್ ಹೋಗ್ಬಾರ್ದು ಮೇಡಮ್. ಹೊಳಿತದ, ಬಿಚ್ಚಿಟ್ರೆ ಮಾತ್ರ ಹೊಳಿತದೆ. ಹೊಳಿಸೋದು ಎರಡು ನಮ್ಮ ಕೈಯಲ್ಲೇ ಇದೆ. ಆ ಪ್ರಾಣ ಶಕ್ತಿಯನ್ನ ತಗೊಂಡ್ಮೇಲೆ ಅದನ್ನ ನಾವು ಹಂಚಲೇಬೇಕು ಅನ್ನೋದು ಅದು ವಿಶ್ವದ ನಿಯಮ ಮೇಡಮ್. ನನ್ನ ಮನಸ್ಸಿಗೆ ಬಂದಿದ್ ಹೆಂಗೆ ಅಂದ್ರೆ, ಇದು ತಮಾಷೆಯಾಗಿ ಕಾಣ್ಬೋದು. ಈಗ ನಮ್ಗೆ ನಾವು ಸಂಪಾದನೆ ಮಾಡಿದೆಲ್ಲ ನಾವು ಇಟ್ಕೊಂಡಿರ್ತೀವಿ, ನಮ್ಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಹೇಳಿ ಇಟ್ಟಿರ್ತೀವಿ. ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಹಂಗೆ ನಾವು ಸಂಪಾದನೆ ಮಾಡ್ಕೊಂಡು ಶಕ್ತಿನೂ ನಮ್ಮ ಆರೋಗ್ಯಕ್ಕೆ, ನಮ್ಮ ಅಭಿವೃದ್ಧಿಗೆ ಜಾಸ್ತಿ ಆಗುತ್ತಲ್ಲ ಅಂತ ಅಂದ್ರೆ, ನಾವು ಕಲ್ತಿದ್ದನ್ನ ನಾವು ಹಂಚಬೇಕು. ಹೌದು, ಒಪ್ಕೊಳ್ತೀನಿ. ಆದ್ರೆ ನನ್ನ ಈ ಒಂದು ಸಂದೇಹ, ಈಗ ಹೆಚ್ಚು ಶಕ್ತಿ ಪಡ್ಕೊಂಡಂಗೆ ಸ್ಟೋರ್ ಮಾಡ್ಕೊಂಡಿರ್ತೀವಲ್ಲ ಅಂತ. ನಾವು ಅದೇ ಮೇಡಮ್, ಅದರಿಂದನೇ ರೋಗ ಬರ್ತದಂತ ಹೇಳ್ತಾರೆ ಮೇಡಮ್ ಹಿಂದಿನ ಮಹಾತ್ಮರೆಲ್ಲರೂ ಕೂಡ. ನಮಗೆ ಅವಶ್ಯಕತೆಗಿಂತ ಜಾಸ್ತಿ ಕೂಡಿಟ್ಕೊಂಡಾಗ ಕೂಡ ಆ ಆಲೋಚನೆ ಇದೆಯಲ್ಲ ಮೇಡಮ್, ಅದರಿಂದನೇ ನಮಗೆ ರೋಗ ಬರ್ತದಂತ. ಅವಶ್ಯಕತೆಗಿಂತ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮಲ್ಲಿ ಮನವಿ ಸರ್, ಇದು ಮುಗಿದ ಮೇಲೆ ಸ್ವಲ್ಪ ದಯವಿಟ್ಟು ಬಸ್ಸಿಂದು ಒಂದು ವ್ಯವಸ್ಥೆ ಏನು ಅಂತೇಳಿ ಅದೊಂದು ಚರ್ಚೆ ಆಗ್ಲಿ ಸರ್ ಗ್ರೂಪ್ ಅಲ್ಲೇ. ಆಮೇಲೆ ಯಾಕಂದ್ರೆ ನಾಳೆಯಿಂದ ನಾನು ಮೋಸ್ಟ್ಲಿ ಈವ್ನಿಂಗ್ ಒಂದು ಸೆಷನ್ ಮಾಡ್ಕೋಬಹುದು. ಜೂಮ್ ಅಲ್ಲಿ ಒಂದು ಕೋರ್ ಮೀಟಿಂಗ್ ಮಾಡಿದ್ರೆ ಸಾಕೋದು. ಕೋರ್ ಮೀಟಿಂಗ್ ಸಾಕ ಅಥವಾ ಎಲ್ಲರದು ಏನಿದೆ ಕೋರ್ ಮೀಟಿಂಗ್. ಸರಿ ಸರ್, ಓಕೆ, ಆಗ್ಬೋದು. ರಾಜು ಅವರು ಮಾತಾಡಿ. ರಾಜು ಸರ್ ಮಾತಾಡಿ. ಜೂಮ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ರಂಗನಾಥ್ ಗುರೂಜಿ ಅವರಿಗೆ ನಮಸ್ಕಾರಗಳು. ಮೇಡಮ್ ಅವರು ಇವತ್ತು ನಾವು ಪ್ರಾಣ ಶಕ್ತಿಯನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳ ಆಳವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾವು ಗುಡಿ ಗುಂಡಾರಗಳಿಗೆ, ದೇವಸ್ಥಾನಗಳಿಗೆ ಹೋದಲ್ಲಿ ಯಾವ ರೀತಿ ನಾವು ಆತ್ಮಶಕ್ತಿಯನ್ನು ಬಳಸಿಕೊಳ್ಳಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಮೇಡಮ್, ನಾನೊಂದು ಪ್ರಶ್ನೆ ರೀ ಮೇಡಮ್. ಸರ್ ಹೇಳಿ ಸರ್. ಈಗ ನಾವು ಜ್ಞಾನದಲ್ಲಿ ಆಲೋಚನೆ ಬಹಳಷ್ಟು ಬರ್ತಿರ್ತಾವ ಮೇಡಮ್. ಕಂಟಿನ್ಯೂ ಆಲೋಚನೆ ಬರ್ತಿರ್ತಾರ. ಅವಾಗ ನಾವು ಪ್ರಾಣ ಶಕ್ತಿಯನ್ನು ನಮಗೆ ಸಿಗ್ತದನ್ ಇಲ್ರಿ ಮೇಡಮ್ ಆ ಟೈಮ್ದಾಗ? ಸರ್, ನೀವು ಧ್ಯಾನಕ್ಕೆ ಬಂದು ಎಷ್ಟು ದಿವಸ ಆಯ್ತು ಸರ್? ಒಂದು 6 ತಿಂಗಳು ಆಯ್ತು ಮೇಡಮ್. ಸರಿ, ಈಗ ನೀವು ಧ್ಯಾನಕ್ಕೆ ಕುತ್ಕೊಂಡ್ಮೇಲೆ ಎಷ್ಟು ನಿಮಿಷದವರೆಗೆ ಆಲೋಚನೆಗಳು ಬರ್ತದೆ ಸರ್ ನಿಮ್ಗೆ? ಒಂದು ಗಂಟೆ ಕೂತ್ಕೊಂಡ ಮೇಡಮ್, ಒಂದು 45-50 ನಿಮಿಷದ ಆಲೋಚನೆ ಬರ್ತಾ ಇದೆ ಮೇಡಮ್. ಆಲೋಚನೆ ಬರ್ತಾ ಇರ್ತದೆ ಸರ್. ನಾವು ಗತ ಜನ್ಮಗಳಿಂದನೂ ಸಾಕಷ್ಟು ಎಲ್ಲ ಕಸದ ಬ್ಯಾಗ್ಗಳನ್ನ ನೇತಾಕೊಂಡ್ ಬಂದಿರ್ತೀವಿ ಸರ್. ಅವು ಕ್ಲೀನ್ ಆಗ್ಬೇಕಂದ್ರೆ ಆಲೋಚನೆಗಳು ಬರ್ಲೇಬೇಕು ಸರ್. ಬರಬಾರ್ದು ಅಂತ ನೀವು ಅನ್ಕೋಬಾರ್ದು ಸರ್. ಬರಬಾರ್ದು ಅಂತ ಅಂದ್ರೆ ನಾವು ಕಸನ ಅಲ್ಲೇ ಅದಿಮಿಟ್ಟಂಗ ಆಗುತ್ತೆ ಸರ್. ಆ ಆಲೋಚನೆ ಖಾಲಿ ಆಗ್ಬೇಕು ಸರ್. ಖಾಲಿ ಆದ ತಕ್ಷಣನೇ ಪ್ರಾಣ ಶಕ್ತಿ ಬರ್ತಾ ಇರ್ತದೆ ಸರ್. ಬಟ್ ಇವೆಲ್ಲ ಅಡೆತಡೆಗಳು ಬರೋದ್ರಿಂದ ನಮಗೆ ಪ್ರಾಣ ಶಕ್ತಿ ಲೋ ಇರ್ತದಷ್ಟೇ. ನಾವು ಈ ಆಲೋಚನೆಗಳು ಎಲ್ಲ ಖಾಲಿ ಆದ ತಕ್ಷಣನೇ ಪ್ರಾಣ ಶಕ್ತಿಯ ಅರಿವು ಅತಿ ಉತ್ತಮವಾಗಿರ್ತದೆ ಸರ್. ಅದರ ಅರಿವು ನಿಮ್ಗೆ ಬರ್ತದ ಸರ್. ಆ ಪ್ರಾಣ ಶಕ್ತಿ ನನ್ನಲ್ಲಿ ಹಿಂಗೆ ನರನಾಡಿಗಳಲ್ಲೆಲ್ಲ ಆಗ್ತಾ ಇದೆ, ನನಗೆ ನಿಮಗೆ ಯಾವ್ದಾದ್ರು ಒಂದು ನೋವು ಇದ್ದಾಗ್ಲೂ ಕೂಡ, ಪ್ರತಿಯೊಂದು ಇದ್ದಾಗ್ಲೂ ಕೂಡ ಇದು ನನ್ನ ಧ್ಯಾನ ಆದ್ಮೇಲೆ ಕ್ಲಿಯರ್ ಆಗಿದೆ ಅನ್ನೋ ಅನುಭವ ನಿಮಗೆ ಆಗ್ತದೆ ಸರ್. ಅದಕ್ಕೋಸ್ಕರ ಆಲೋಚನೆಗಳು ಬರ್ತದೆ ಅಂತ ಅನ್ಕೋಬೇಡಿ ಸರ್. ಅವೆಲ್ಲ ಖಾಲಿ ಆಗ್ಲಿ ಸರ್ ಆಲೋಚನೆಗಳು. ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಜನ್ಮಗಳಲ್ಲಿ ಏನೇನ್ ತಂದಿದೀವಿ ಅಂತ ಗೊತ್ತಿಲ್ಲ ಸರ್. ಅದ್ರಲ್ಲೂ ಈ ಜನ್ಮದಲ್ಲಿ ಧ್ಯಾನಕ್ಕೆ ಬಂದಿದ್ರಿ ಅಂದ್ರೆ ನೀವು ಗ್ರೇಟ್ ಸರ್. ನೀವು ಅವನ್ನೆಲ್ಲ ಖಾಲಿ ಮಾಡ್ಕೊಂಡು ಉನ್ನತ ಆತ್ಮೋನ್ನತಿ ಪಡಿಲಿಕ್ಕೋಸ್ಕರ ಬಂದಿದ್ದೀರಾ. ಅದಕ್ಕೋಸ್ಕರ ಆಲೋಚನೆಗಳು ಬರ್ತದಂತ ಯೋಚನೆ ಮಾಡ್ಬೇಡಿ ಸರ್. ನೀವು ಧ್ಯಾನ ಮಾಡಿ, ಹೆಚ್ಚು ಧ್ಯಾನ ಮಾಡಿ ಸರ್ ಸಾಧ್ಯವಾದಷ್ಟು. ಹಂಗಾಗಿ ಎಲ್ಲ ಬೇಗ ಖಾಲಿ ಆಗ್ತವೆ. ನೀವು ಹೆಚ್ಚು ಧ್ಯಾನ ಮಾಡಿದಷ್ಟು ಆಲೋಚನೆಗಳೆಲ್ಲ ಖಾಲಿ ಆಗ್ತದೆ ಸರ್. ಬೇಗ ಪ್ರಾಣಶಕ್ತಿ ಅರಿವು ನಿಮಗೆ ಅನುಭವಕ್ಕೆ ಬರ್ತದೆ ಸರ್. ಅದೇ ವಿಜಯಲಕ್ಷ್ಮಿ ಮೇಡಮ್ ಹೇಳ್ದಾಗೆ ಧ್ಯಾನ ಅವರ್ಸ್ ಜಾಸ್ತಿ ಮಾಡ್ಕೋಬೇಕು ನಾವು. ಅಂದ್ರೆ 1 ಅವರ್ಕಿಂತನೂ 1, 2 hours 3 hours ಆಲೋಚನೆಗಳು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಥಾಟ್ಸ್ಗಳು ಬರಲ್ಲ. ಅಂದ್ರೆ ನಾವು ಶೂನ್ಯ ಸ್ಥಿತಿಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಈ ನಾವ್ 40 ನಿಮಿಷ 35 ಅಂದ್ರೆ ನಮ್ಗೆ ಸಾಕಾಗಲ್ಲ. ಆಲೋಚನೆಗಳು ಬರ್ತಾನೆ ಇರುತ್ತೆ. ಅಂದ್ರೆ ಧ್ಯಾನದ ಅವಧಿಯನ್ನು ಜಾಸ್ತಿ ಮಾಡ್ಕೊಂಡ್ರೆ ಆಗತ್ತೆ ಅಂತ ನಾನು ಅನ್ಕೊಂಡಿರೋದು. ಅದೇ ಮೇಡಮ್ ಅದೇ ತರ ಹೇಳಿದ್ರು. ಮತ್ತೆ ನೀವು ಕಂಟಿನ್ಯೂಸ್ ಅಂದ್ರೆ ಎಲ್ಲೋ ಮಧ್ಯೆ ಬಿಟ್ಟಿರ್ಬೋದು. ಆತರ ಅಂದ್ರೆ ಮಾಡ್ತಾ ಇರೋ ಇದನ್ನು ಕರೆಕ್ಟ್ ಆಗಿ ಆಗ್ತಾ ಇಲ್ವೇನಾ ಅಂತ ಒಂದು ಅನಿಸಿಕೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾದ ಮಾಹಿತಿ. ಒಳ್ಳೆ ಅಂದ್ರೆ ಒಬ್ಬೊಬ್ಬರು ಒಂದು ಪ್ರಶ್ನೆಗಳಿಂದ ಒಬ್ಬೊಬ್ಬರಿಗೆ ಉತ್ತರಗಳು ಸಿಗ್ತಾ ಹೋಯ್ತು ಇವತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ವಿ. ಅಂದ್ರೆ
ಎಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ನು ಕೊಡೋ ರೀತಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಹೋದ್ರೆ ಆ ರೀತಿಯಲ್ಲಿ ಆಗತ್ತೆ. ಓಕೆ, ನಿಮ್ಮ ಸಾಧನೆ ಮತ್ತೆ ನಿಮ್ಮ ಜ್ಞಾನ ಈ ಎರಡು ಮಿಳಿತವಾದ್ರೆ, ಈ ಎರಡು ಸೇರ್ಕೊಂಡು ಅವಾಗ ನೀವು ಕೊಡುವಂತ ಆನ್ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಅವರು ಕೇಳಿದ ಕ್ವಶನ್ಸ್ಗೆ ನೀವು ಕೊಟ್ಟಿರೋ ಆನ್ಸರ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಚೆನ್ನಾಗಿದೆ. ಅಂದ್ರೆ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ ಪ್ರಾಕ್ಟೀಸ್ ಮಾಡಬೇಕು. ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ ಆಗ್ಬೇಕಂತ ನಾವು ಈಗಾಗಲೇ 365 ದಿನಗಳ ಸಮಗ್ರ ಸ್ವಾಸ್ಥ್ಯ ಗುರಿ. ಈಗಾಗಲೇ ಇದರ ಮಾಸ್ಟರ್ಸು ಅನೇಕ ಮಾಸ್ಟರ್ಸ್ ತಯಾರಾಗಬೇಕು. ನೀವೆಲ್ಲರೂ ಪ್ರಪಂಚಕ್ಕೆ ಈ ಜ್ಞಾನವನ್ನು ನೀಡಬೇಕಾಗತ್ತೆ, ಜ್ಞಾನ ನೀಡಬೇಕಾಗತ್ತೆ. ಅದರಲ್ಲಿ ವಿಜಯಲಕ್ಷ್ಮಿ ಮೇಡಮ್ ತುಂಬಾ ಒಳ್ಳೆಯ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಮತ್ತೆ ಒಂದ್ಸರಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.